ನಮಸ್ಕಾರ. ನಾನು ದೇವೇಂದ್ರ, ಜಟಾ ಇವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಆಲ್ ಈಸ್ ವೆಲ್ ವಾಸ್ತು ಮೀಡಿಯಾ ಚಾನೆಲಿಂದ ಇವತ್ತು ಬ್ಯಾನರಿಂದ ಬರ್ತಾ ಇದ್ದೀನಿ. ನಾನು ಇವತ್ತು ಒಂದು ಇಂಪಾರ್ಟೆಂಟು ವಾಸ್ತು ಬಗ್ಗೆ ಇನ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದೀನಿ. ಯಾರ್ಯಾರಿಗೆ ಮ್ಯಾರೇಜಸ್ ಆಗಿಲ್ಲ ಮನೆಗಳಲ್ಲಿ, ಕೆಲವು ಹೆಣ್ಮಕ್ಳು ಗಂಡು ಮಕ್ಳು ಇರ್ತಾರೆ, 35 ವರ್ಷ ಆಗಿದ್ರು ಮ್ಯಾರೇಜ್ ಆಗಿರಲ್ಲ. ಓಕೆನಾ? 31, 32 ಓಕೆ ನಾರ್ಮಲ್ಲು. 32 ಮೇಲೆ ಮ್ಯಾರೇಜ್ ಆಗಿಲ್ಲ ಅಂದರೆ ಅಬ್ನಾರ್ಮಲ್ಲು. 32 ಮೇಲೆ ಆಗಿಲ್ಲ ಅಂದರೆ 35 ಬಂದ್ಬಿಡತ್ತೆ, ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಇವತ್ತು ಈ ವಿಡಿಯೋ ಕೇಳ್ಕೊಂಡ್ರೆ ನಿಮಗೆ ಏನು ರೀಸನ್ ಇರ್ಬೋದು ಮ್ಯಾರೇಜಸ್ಸು ಆಗದೇ ಇರೋಕ್ಕೆ, ಒಂದು ವಾಸ್ತುನೂ ಒಂದು ಕಾರಣ ಇರ್ಬೋದು. ಇವತ್ತು ವಿಡಿಯೋ ಯಾರು ಕೇಳ್ತಾರೋ ಅವ್ರು ಕ್ಲೀನಾಗಿ ಅರ್ಥ ಆಗತ್ತೆ. ಓ, ನಮ್ಮ ಮನೇಲಿ ತಪ್ಪಿತ್ತು ಅಂದ್ಬಿಟ್ಟು. ಪಾಪ ಕೆಲವ್ರು ಗೊತ್ತಿರಲ್ಲ, ಸುಮ್ಮನೆ ಹಂಗೆ ಎದ್ಬಿಡ್ತಾರೆ ಅನಾಮಿಕರ ಥರ. ಏನೂ ಗೊತ್ತಿರಲ್ಲ, ವಾಸ್ತು ನೋಡಲ್ಲ, ವಾಸ್ತವ್ರ ಹತ್ರ ಕೇಳಲ್ಲ, ಮಕ್ಳು ಹಂಗೆ ಇರ್ತಾರೆ. ಜನ ಒಳ್ಳೆಯವರೇ, ಒಳ್ಳೆ ಫ್ಯಾಮ್ಲಿನೇ, ಹೆಣ್ಮಕ್ಳು ಗಂಡು ಮಕ್ಳು ಇರ್ತಾರೆ, ಮಕ್ಕಳು ಒಳ್ಳೆಯವರೇ, ಮದುವೆ ಆಗಲ್ಲ. ಹಲವಾರು ಕಾರಣಗಳಿದೆ. ಇವತ್ತು ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಪೇರೆಂಟ್ಸು ನೋಡಿ, ಮತ್ತು ಯಾರು ಮದುವೆ ಆಗಬೇಕು ಆಗದೇ ಇರ್ತಾರೆ, ಏಜ್ ಆಗಿರುತ್ತೆ, ಪಾಪ ಅವ್ರಿಗೂ ಆಸೆ ಇರುತ್ತೆ ಮದುವೆ ಆಗಬೇಕು ಅಂದ್ಬಿಟ್ಟು. ಯಾಕಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಭೂಲೋಕದಲ್ಲಿ ಒಂಟಿಯಾಗಿ ಹುಟ್ಟಿ ಒಂಟಿಯಾಗಿ ಸಾಯಬಾರ್ದು. ಒಬ್ಬರು ಒಂದು ಮದುವೆ ಆದಮೇಲೆ ಇನ್ನೊಬ್ಬರಿಗೆ ಜನ್ಮ ಕೊಡ್ತೀರಾ. ಒಂದು ಸಂತಾನಕ್ಕೆ ಜನ್ಮ ಕೊಟ್ಟು ಒಂದು ಮಗುನ ಹುಟ್ಟಿಸಿ, ಆ ಮಗುನ ಬೆಳೆಸಿ, ಒಂದು ಆವಾಗ ಲೈಫು ಫುಲ್ಫಿಲ್ ಆಗತ್ತೆ. ಅದು ಲೈಫು. ಸುಮ್ಮನೆ ಒಂಟಿಯಾಗಿ ಸಾಯೋದು, ಅದು ತುಂಬ ಕಷ್ಟ. ಏಜ್ ಆಗೋ ಟೈಮಲ್ಲಿ ತುಂಬ ಕಷ್ಟ. ಒಂದು 60 ವರ್ಷ 65 ವರ್ಷ ಆದಮೇಲೆ ಡಿಪೆಂಡೆನ್ಸ್ ಆಗ್ತಾರೆ. ಅವಾಗ ಯಾರು ಇರಲ್ಲ ನೋಡೋಕ್ಕೆ, ಆವಾಗ ಕಷ್ಟ ಆಗತ್ತೆ. ಆದ ಕಾರಣ ಸೃಷ್ಟಿಕರ್ತ ದೇವರು ಮನುಷ್ಯನ ಹುಟ್ಟಿದ ಮೇಲೆ ಒಂದು ಮದುವೆ ಆಗಬೇಕು, ಮಕ್ಕಳಾಗಬೇಕು ಅನ್ನೋದು ಇರುತ್ತೆ. ಇವತ್ತು ವಿಡಿಯೋ ಇದು ಮೈನು ಪ್ರಾಬ್ಲಮ್ಮು. ಮದುವೆನೇ ಆಗಲ್ಲ ಹೆಣ್ಮಕ್ಳು ಗಂಡು ಮಕ್ಳು. ಕೆಲವ್ರಿಗೆ 35 ವರ್ಷ ಮನೇಲೇ ಇರ್ತಾರೆ, ಚೆನ್ನಾಗಿ ಓದಿರ್ತಾರೆ, ಮಾಸ್ಟರ್ಸ್ ಓದಿರ್ತಾರೆ, PhD ಓದಿರ್ತಾರೆ, ಎಜುಕೇಷನ್ ಎಲ್ಲ ಇರತ್ತೆ, ಮನೆ ಇರತ್ತೆ, ಪೇರೆಂಟ್ಸ್ ಚೆನ್ನಾಗಿರ್ತಾರೆ, ಎಲ್ಲ ಇರ್ತಾರೆ, ಮದುವೆನೇ ಆಗಲ್ಲ. ಅದಕ್ಕೆ ರೀಸನ್ ಮೈನು ಕಾರಣ ವಾಸ್ತುನೇ. ಫಸ್ಟು ಮನೆ ಕರೆಕ್ಟಾಗಿರಬೇಕು. ಮನೆ ಕರೆಕ್ಟಾಗಿದ್ದರೆ ಎಲ್ಲನೂ ಕರೆಕ್ಟು. ಮನೆ ಒಂದು ಕರೆಕ್ಟ್ ಇಲ್ಲ ಅಂದರೆ ಎಲ್ಲ ಪ್ರಾಬ್ಲಮ್. ಇದು ಇವತ್ತು ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಂಡು ನಾನು ಇವತ್ತು ಮಾತಾಡೋದನ್ನ ಸೀರಿಯಸ್ ಆಗಿ ಸ್ವಲ್ಪ ಮೆದುಳು ಒಳಗಡೆ ಬಿಟ್ಟು ಅರ್ಥ ಮಾಡಿಕೊಂಡ್ರೆ ನಿಮ್ಮದು ಪ್ರಾಬ್ಲಮ್ಗಳು ಪರಿಹಾರ ಆಗತ್ತೆ. ಯಾಕಂದರೆ ನಾವು ತುಂಬ ಮನೆಗೆ ಹೋಗ್ತೀವಿ, ತುಂಬ ಜನ ಹೇಳ್ತಾರೆ ನನ್ನ ಹೆಣ್ಮಗಳು ಮದುವೆ ಆಗಿಲ್ಲ, ಗಂಡು ಮಗನ ಮದುವೆ ಆಗಿಲ್ಲ. ಏನೋ 31 32 ಅಂದರೆ ಓಕೆ ಆಗ್ಬಿಡ್ತಾರೆ, ಒಂದು 2 ಇಯರ್ಸಲ್ಲಿ ಆಗ್ಬಿಡ್ತಾರೆ. 30 ಅಂದರೆ 32 ಒಳಗಡೆ ಆಗ್ಬಿಡ್ತಾರೆ. 32 ಕ್ರಾಸ್ ಆಗಿರೋರು ತುಂಬ ಡೇಂಜರ್. 35 ಬಂದ್ಬಿಡತ್ತೆ ಟಕ್ ಅಂದ್ಬಿಟ್ಟು, ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅವ್ರು ಯಾರ ಮಾತು ಕೇಳಲ್ಲ, ಪೇರೆಂಟ್ಸ್ ಮಾತು ಕೇಳಲ್ಲ. ಇವಾಗ ನಾವು ಹೋಗಿ ಏನೋ ಒಂದು ಮಾತು ಹೇಳಿದ್ರೆ ನಮ್ಮ ಮಾತು ಕೇಳಲ್ಲ, ಹಂಗಾಗ್ಬಿಡ್ತಾರೆ, ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದರಿಂದ ಮ್ಯಾರೇಜು ಆಗೋ ಟೈಮಲ್ಲಿ ಆಗ್ಬಿಡ್ಬೇಕು. ಕೆಲವು ಲವ್ ಮ್ಯಾರೇಜಸ್ ಆಗ್ತಾ ಇದ್ದಾರೆ ಜಲ್ದಿ. ಓಕೆನಾ? ಅವರು ಅದು ಬೇರೆ. ಲವ್ ಮ್ಯಾರೇಜಸಲ್ಲಿ ಅವ್ರು ಇಷ್ಟಪಟ್ಟು ಆಗ್ತಾರೆ, ಎಷ್ಟೋ ಫ್ಯಾಮಿಲಿ ಚೆನ್ನಾಗಿದ್ದಾರೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಇಷ್ಟಪಟ್ಟು ಮದುವೆ ಆಗ್ತಾರೆ, ಚೆನ್ನಾಗೇ ಇದ್ದಾರೆ, ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ಜಲ್ದಿ ಆಗ್ತಾರೆ ಮದುವೆ. ಇವಾಗ ಅರೇಂಜ್ ಮ್ಯಾರೇಜಲ್ಲಿ ಬಂದರೆ ಕೆಲವು ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಮನೆಯಲ್ಲಿ ವಾಸ್ತು ದೋಷನೂ ಇರುತ್ತೆ. ವಾಸ್ತು ದೋಷ ಹೆಂಗಿರುತ್ತೆ ಅಂದ್ಬಿಟ್ಟು ಫಸ್ಟ್ ವಾಸ್ತು ದೋಷದ ಬಗ್ಗೆ ಮಾತಾಡೋಣ, ಆಮೇಲೆ ಬೇರೆ ಪಾಯಿಂಟ್ ಮಾಡೋಣ. ನೋಡಿ, ಮನೆಯಲ್ಲಿ ಈ ಪಾಯಿಂಟಲ್ಲಿ ಮಲ್ಕೊಂಡಿರ್ತಾರೆ. ಮನೆ ಹಿಂಗೆ ಅನ್ಕೊಳ್ಳಿ, ಹಿಂಗೆ ಇದು ಈಸ್ಟು, ವೆಸ್ಟು, ನಾರ್ತು, ಸೌತು. ಇದು ಸೂರ್ಯ ಹುಟ್ಟೋದು ಹಿಂಗೆ, ಸೂರ್ಯ ಎಲ್ಲಿ ಹುಟ್ಟೋದು ಅದು ಈಸ್ಟು, ಅದು ವೆಸ್ಟು, ನಾರ್ತ್. ನಿಮ್ಮ ಮನೇನ 4 ಭಾಗ ಮಾಡ್ಕೊಬೇಕು. ಯಾರು ಈ ಮೂಲೆಯಲ್ಲಿ, ಈಶಾನ್ಯ ಮೂಲೆಯಲ್ಲಿ ಮಲ್ಕೊತಾರೆ, ಮದುವೆ ಆಗಲ್ಲ. ನೋ ಮ್ಯಾರೇಜಸ್. ಇದು ಟಾಪಿಕ್, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಅಂಥವ್ರಿಗೆ ನಾನು ಮಾತಾಡ್ಬೇಕಂದ್ಬಿಟ್ಟು ನಿನ್ನೆನೆ ನನಗೆ ಬಂದ್ಬಿಡ್ತು ಮನಸ್ಸು. ಸೊ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ಇದು ತುಂಬ ಸೀರಿಯಸ್ ಆದ ಪ್ರಾಬ್ಲಮ್ಸು ಕೆಲವು ಮನೆಯಲ್ಲಿ.
ಪಾಪ ಪೇರೆಂಟ್ಸ್ಗೆ ಫುಲ್ಲು ಟೆನ್ಷನ್ನು, ನನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂದ್ಬಿಟ್ಟು. ಪಾಪ ಅವ್ರಿಗೂ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಅವ್ರಿಗೂ ಟೆನ್ಷನ್ ಇರುತ್ತೆ. ಅವರು ಹೇಳ್ಕೊಳಲ್ಲ. ಸುಮ್ಮನೆ ಹೇಳ್ಕೊಂಡ್ರೆ ಏನಪ್ಪ ಇವ್ನು ಮದುವೆಗೆ ಇವನು ಇಷ್ಟು ಅರ್ಜೆಂಟ್ ಪಡ್ತಾನೆ ಅನ್ಕೊಂತಾರೆ ಅಂದ್ಬಿಟ್ಟು ಅವರು ಸುಮ್ಮನೆ ಇರ್ತಾರೆ. ಅವ್ರಿಗೂ ಆಸೆ ಇರುತ್ತೆ ಮದುವೆ ಆಗಬೇಕು ಅಂದ್ಬಿಟ್ಟು. ಅವರು ತಿಳಿಸೋಲ್ಲ, ಸೈಲೆಂಟ್ ಆಗಿರ್ತಾರೆ. ಕೆಲವು ಹೆಣ್ಮಕ್ಳು ಒಳ್ಳೆಯವರಿದ್ದಾರೆ, ಪಾಪ ಮದುವೆ ಆಗಿರಲ್ಲ. ಈ ಮೂಲೆಯಲ್ಲಿ ಮಲ್ಕೊಂಡಿರ್ತಾರೆ ಮನೇಲಿ. ನಾರ್ತ್ ಈಸ್ಟ್ ಕಾರ್ನಲ್ಲಿ ಬೆಡ್ರೂಮ್ ಇರುತ್ತೆ. ಆ ಮನೇಲಿ ಅಂಥ ಬೆಡ್ರೂಮಲ್ಲಿ ಮಲ್ಕೊಂಡ್ರೆ ಇದು ನಾರ್ತ್ ಈಸ್ಟು. ಬೇಕಂದ್ರೆ ನಿಮ್ಮ ಬೆಡ್ರೂಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದು ಸೌತ್ ಈಸ್ಟ್, ಇದು ಸೌತ್ ವೆಸ್ಟ್, ಇದು ನಾರ್ತ್ ವೆಸ್ಟ್. ನೋಡಿ, ನಾರ್ತ್ ಈಸ್ಟು ಈಶಾನ್ಯ ಬರುತ್ತೆ. ಈಶಾನ್ಯ, ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ, ಇದು ವಾಟರ್, ಇದು ಫೈರ್, ಇದು ಅರ್ತ್, ಇದು ಏರ್, ಇದು ಬ್ರಹ್ಮಸ್ಥಾನ ಸೆಂಟರ್. ನೋಡಿ, ಈ ಜಾಗದಲ್ಲಿ ಯಾರು ಮಲ್ಕೊಂಡಿರ್ತಾರೆ ಬೆಡ್ರೂಮಲ್ಲಿ. ಈಶಾನ್ಯ ಕೋಣೆ ಅಂದ್ಬಿಟ್ಟು ಇರುತ್ತೆ. ನಿಮ್ಮ ಮನೆ ಪ್ಲಾನ್ ಮಾಡಿ. ಮನೆಗೆ 4 ಕಾರ್ನರ್ ಇರುತ್ತೆ. ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು. ನೀವು ಯಾವ ಕಾರ್ನರಲ್ಲಿ ಮಲ್ಕೊಂಡಿದ್ದೀರಾ ಫಸ್ಟು ಅನಲೈಸ್ ಮಾಡಿ. ಕೆಲವ್ರಿಗೆ ಮನೆಯದು 4 ಕಾರ್ನರ್ ಯಾವ್ದು ಅಂದ್ಬಿಟ್ಟು ಗೊತ್ತಿರಲ್ಲ. ಯಾಕಂದ್ರೆ ಅವ್ರದ್ದು ಯಾವ ದಿಕ್ಕು, ಯಾವ ಮನೆ ಯಾವ ದಿಕ್ಕು ಗೊತ್ತಿರಲ್ಲ. ಫಸ್ಟು ಒಂದು ಮೊಬೈಲ್ ಕಾಂಪಸ್ ಇರುತ್ತೆ, ಕಾಂಪಸ್ ಓಪನ್ ಮಾಡಿ. ಓಪನ್ ಮಾಡಿದ್ರೆ ಅದು ಉತ್ತರಕ್ಕೆ ತೋರಿಸುತ್ತೆ. ಅದು ಉತ್ತರ ಪಾಯಿಂಟ್ ಮಾಡಿದ್ರೆ ಅದು ಪಕ್ಕ ಡೈರೆಕ್ಷನ್ನು. ನನ್ನ ಕಾಂಪಸ್ ಬೇಕಂದ್ರೆ ಒಂದು ತೋರಿಸ್ತೀನಿ ನೋಡಿ. ಕಾಂಪಸ್ಸು ಈ ಥರ ಇರುತ್ತೆ, ಓಕೆನಾ. ಇವಾಗ ಇದು ಉತ್ತರ ತೋರಿಸುತ್ತೆ ನೋಡಿ. ಉತ್ತರ ಅಂದರೆ ಉತ್ತರ ಡೈರೆಕ್ಷನು, ಉತ್ತರ ಪಾಯಿಂಟ್ ಮಾಡುತ್ತೆ. ಯಾವತ್ತು ಕಾಂಪಸ್ಸು ನಿಲ್ಲೋದೇ ಉತ್ತರಕ್ಕೆ, ನೋಡ್ಕೊಳ್ಳಿ, ಓಕೆನಾ. ಈ ಥರ ನಿಲ್ಲೋದು ಕಾಂಪಸ್ಸು. ಆವಾಗ ನಿಮಗೆ ಮನೆ ಡೈರೆಕ್ಷನ್ ಗೊತ್ತಾಗತ್ತೆ. ಇದು ಮೊಬೈಲ್ ಕಾಂಪಸ್ಸಲ್ಲಿ ಇರುತ್ತೆ. ನೀವು ನೋಡ್ಕೊಬೇಕು. ಇದು ಉತ್ತರ ತೋರಿಸ್ತಾ ಇದೆ, ಇದು ಉತ್ತರ ನೋಡಿ. ಉತ್ತರಕ್ಕೆ ಪಾಯಿಂಟ್ ಮಾಡೋದು ನೀಡ್ಲು, ಓಕೆನಾ. ಆವಾಗ ನಿಮ್ಗೆ ಉತ್ತರ ಗೊತ್ತಾದರೆ, ಇದು ಉತ್ತರ ಗೊತ್ತಾದರೆ ನಮ್ಮ ಬಲಗಡೆ ಬರೋದು ಈಸ್ಟು, ರೈಟ್ಗೆ, ಲೆಫ್ಟು ವೆಸ್ಟು, ಉತ್ತರ ಆಪೋಸಿಟು ದಕ್ಷಿಣ, ಇಷ್ಟೇ. ಆವಾಗ ನಿಮ್ಗೆ ದಿಕ್ಕು ಗೊತ್ತಾಗತ್ತಾ. ಆವಾಗ ನೀವು 4 ಕಾರ್ನರ್ ಮಾಡ್ಕೊಬೋದು. ಉತ್ತರ ಗೊತ್ತಾದ್ಮೇಲೆ ನಾರ್ತ್ ಈಸ್ಟು 4 ಕಾರ್ನರ್ ಗೊತ್ತಾದ್ಮೇಲೆ ಒಂದೊಂದು ಕಾರ್ನರ್ ಒಂದೊಂದು ಮಾಡ್ಕೊಂಡು ನಾರ್ತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟ್, ಇಷ್ಟು 4 ಕಾರ್ನರ್ ಮಾಡ್ಕೊಬೇಕು. ಇದು ತುಂಬ ಈಸಿ, ಇದು ಸೈನ್ಸ್. ಇದು ಕೆಲವ್ರಿಗೆ ಇದೇ ಕಷ್ಟ, ಡೈರೆಕ್ಷನೇ ಗೊತ್ತಿರಲ್ಲ ಅವ್ರ ಮನೆ ಯಾವ ಮನೆ ಇದೆ ಅಂದ್ಬಿಟ್ಟು. ಅವಾಗ ಅವ್ರು ಯಾವ ಕೋಣೆಯಲ್ಲಿ ಮಲ್ಕೊಂಡಿದ್ದಾರೆ ಗೊತ್ತಾಗತ್ತೆ. ಆದ ಕಾರಣ ಅವ್ರಿಗೆ ಮನೆಯಲ್ಲಿ ಮದುವೆಗಳು ಆಗಲ್ಲ. ಇದು ತುಂಬ ಸೀರಿಯಸ್ ಪ್ರಾಬ್ಲಮ್. ಆಮೇಲೆ 35 ವರ್ಷ ಆಗ್ಬಿಡ್ತಂದ್ರೆ ಮುಗಿದ ಕತೆ. ಹೆಣ್ಣು ಕೊಡೋರು ಕೊಡಲ್ಲ, ಗಂಡು ಕೊಡೋರು ಕೊಡಲ್ಲ. ಏಜ್ ಆಗ್ಬಿಟ್ಟಿದೆ. ಕೆಲವರು ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ ಈ ಕಾಲದಲ್ಲಿ. ಏನು ಮಿಸ್ಟೇಕ್ ಅಂದರೆ, ಒಳ್ಳೆ ಸಂಬಂಧಗಳು ದೇವರು ಕೊಡ್ತಾರೆ, ಆ ಸಂಬಂಧಗಳನ್ನ ಬೇಡ ಅನ್ಬಿಡೋದು. ಒಂದು ದೇವರು ಇಲ್ಲೊಂದು ಸಂಬಂಧ ಕೊಡ್ತಾನೆ, ಒಂದು ಸಂಬಂಧ ಬೇಡ ಅನ್ನೋದು. ಹೆಣ್ಮಗು ಸಣ್ಣ ಇದೆ, ದಪ್ಪ ಇದೆ ಅಂದ್ಬಿಟ್ಟು ಬೇಡ ಅಂದ್ಬಿಡೋದು. ಇನ್ನೊಂದು ಸಂಬಂಧ ಇಲ್ಲಿ ಬರುತ್ತೆ, ಕುಳ್ಳುಗಿದ್ದಾರೆ ಅಂತ ಬಿಟ್ಬಿಡೋದು. ಇಲ್ಲೊಂದು ಸಂಬಂಧ ದೇವ್ರು ಕೊಡ್ತಾನೆ, ಮೂರನೇದು, ಕಲರ್ ಇಲ್ಲ, ಕಪ್ಪಗಿದ್ದಾರೆ ಅಂದ್ಬಿಟ್ಬಿಡೋದು. ಮೂರನೇದು ಬಿಟ್ಟಂದ್ರೆ ಹೋಯ್ತು, ತಿರ್ಗಾ ದೇವ್ರು ಕೊಡಲ್ಲ ಚಾನ್ಸ್. ಆಮೇಲೆ ನೀವು ಎಷ್ಟು ಕಷ್ಟಪಟ್ಟರು ಬರಲ್ಲ. ದೇವರು ಮನುಷ್ಯನಿಗೆ 3 ಚಾನ್ಸ್ ಕೊಡ್ತಾನೆ. ಆ 3 ಚಾನ್ಸ್ ಯೂಸ್ ಮಾಡ್ಕೊಬೇಕು. ಇವತ್ತು ನಾನು ಮ್ಯಾರೇಜಸ್ ರಿಲೇಟೆಡ್ ಪ್ರಾಬ್ಲಮ್ಸೇ ಮಾತಾಡ್ತೀನಿ. ಅದರಿಂದ ನೀವು ಹೆಂಗೆ ಸಾಲ್ವ್ ಮಾಡ್ಕೊಬೇಕು, ಆಮೇಲೆ ಅದರಿಂದ ಬೇರೆ ಪ್ರಾಬ್ಲಮಿಂದನೂ ಮ್ಯಾರೇಜಸ್ ಆಗಲ್ಲ ಮನೆಯಲ್ಲಿ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾಕೆ ಗೊತ್ತಾ, ಇದೊಂದು ಒಬ್ಬರು ಲೈಫು, ಮದುವೆ ಆಗಿನ ಲೈಫ್ ಹೋಗ್ಬಿಡತ್ತೆ. ಆಮೇಲೆ ಒಂಟಿ ಜೀವನ ಆಗ್ಬಿಡತ್ತೆ. ಅವ್ರ ದುಡಿಯೋದು ಬ್ಯಾಂಕಲ್ಲಿರೋದ್ರೆ ಏನು ಪ್ರಯೋಜನ, ಮಕ್ಕಳಿಲ್ಲ, ಅನ್ಭೋಗ್ಸೋಕ್ಕೇನಿಲ್ಲ, ವೇಸ್ಟ್ ಆಗಿಬಿಡುತ್ತೆ ಲೈಫು. ಒಂಥರ ಒಂಟಿತನ ಚೆನ್ನಾಗಿರಲ್ಲ. ಯಾರನ್ನ ಜೊತೆಲಿರಬೇಕು, ಕಷ್ಟ ಟೈಮಲ್ಲಿ, ಏಜ್ ಆಗಿರೋ ಟೈಮಲ್ಲಿ ಯಾರನ್ನ ಇರಬೇಕು. ನಾವು ಅದೇ ಅಡ್ವೈಸ್ ಮಾಡೋದು. ಸೊ ಇವತ್ತು ಈ ವಿಡಿಯೋ ನೋಡ್ತಾ ಇರೋರು ಸ್ವಲ್ಪ ಯೋಚನೆ ಮಾಡಿ, ನಾವೇನಂತ ಇದ್ದೀವಿ ಕರೆಕ್ಟಾ ಇಲ್ವಾ. ನೀವು ಯಾವ ಕೋಣೆಯಲ್ಲಿ ಮಲ್ಕೊಂಡಿದ್ದೀರಾ ನೋಡಿ.
ಈ ಕೊನೆಯಲ್ಲಿ ಮಲ್ಕೊಂಡಿದ್ರೆ ಆಗಲ್ಲ ಮದುವೆ. ಓಕೆನಾ? ಇದು ಮ್ಯಾಗ್ನೆಟ್ ತರ ಇರುತ್ತೆ. ಇಲ್ಲಿ ಉತ್ತರ ಅಲ್ಲಿ ಮ್ಯಾಗ್ನೆಟ್ ಇರುತ್ತೆ, ಅದಕ್ಕೆ ಕಾಂಪಸಲ್ಲಿ ತೋರಿಸೋದು. ಇದು ನಿಮ್ನ ಮ್ಯಾಗ್ನೆಟ್ ತರ ಇಟ್ಕೊಂಡ್ಬಿಟ್ಟಿರುತ್ತೆ, ಮನೆಯಿಂದ ಆಚೆ ಕಡೆ ಹೋಗಕ್ಕೆ ಬಿಡಲ್ಲ. ಇಲ್ಲಿ ಮಲ್ಕೊಂಡ್ರೆ ನೋ ಮ್ಯಾರೇಜಸ್, ಅರ್ಥ ಮಾಡ್ಕೊಳ್ಳಿ. ನೋ ಮ್ಯಾರೇಜಸ್, ಇಲ್ಲಿ ಆಗೋದೇ ಇಲ್ಲ. ಮ್ಯಾರೇಜಸ್ ಆಗೋದೇ ಇಲ್ಲ. ಓಕೆನಾ? ಫಸ್ಟ್ ಇದು ಮಾಡ್ಕೊಳ್ಳಿ. ಮ್ಯಾರೇಜ್ ಆಗ್ಬೇಕಂದ್ರೆ ನಿಮ್ದು ಇನ್ನೊಂದು ಕೋಣೆ ಇರುತ್ತೆ, ಈ ಕೊನೆ. ಇದು ನಾರ್ತ್ ಈಸ್ಟು, ಇದು ಆಪೋಸಿಟ್ ನಾರ್ತ್ ವೆಸ್ಟು. ಈ ಕೋಣೆಯಲ್ಲಿ ಮಲ್ಕೊಬೇಕು, ವಾಯು ಕೋಣೆಯಲ್ಲಿ. ಈ ಕೋಣೆಯಲ್ಲಿ ಒಂದು ಟಾಯ್ಲೆಟ್ ಇರಬೇಕು ಕಂಪಲ್ಸರಿ. ಅವಾಗ ಮಲ್ಕೊಂಡ್ರೆ ಇಲ್ಲಿ ಮ್ಯಾರೇಜಸ್ ವಿಲ್ ಹ್ಯಾಪನ್. ಇದು ಓಕೆ ಆಗತ್ತೆ, ಮ್ಯಾರೇಜಸ್ ಓಕೆ ಆಗತ್ತೆ. ನೋಡಿ, ಈ ವಾಯು ಕೋಣೆ ಅಂದರೆ ಗಾಳಿ, ವಾಯು ಅಂದರೆ ಏರ್, ಬರ್ದಿದ್ದೀನಲ್ಲ ಏರ್. ಗಾಳಿಯಲ್ಲಿ ಹೊಡ್ಕೊಂಡು ಅನ್ನಂಗೆ ಮ್ಯಾರೇಜ್ ಹಾಕೊಂಡು ಹೋಗ್ತಾರೆ. ಓಕೆನಾ? ಆ ವಾಯು ಕೋಣೆಯಲ್ಲಿ ಮ್ಯಾರೇಜ್ಗೆ ಮುಂಚೆ ಇದ್ದರೆ ತಿರುಗ್ತಾ ಇರ್ತಾರೆ. ತಿರುಗೋ ಕೆಲಸ ಸಿಕ್ಕತ್ತೆ. ಅಂದರೆ ಮದುವೆ ಆಗೋರ್ಗು ಆ ಕೋಣೆಯಲ್ಲಿ ಇರ್ಬೋದು. ಮದುವೆ ಆದಮೇಲೆ ಆ ವಾಯು ಕೋಣೆಲಿದ್ರೆ ಮದುವೆ ಆಗುತ್ತೆ. ಯಾರ್ಯಾರಿಗೆ ಲೇಟ್ ಮ್ಯಾರೇಜಸ್ಸು ಅಲ್ಲಿ ಮಲ್ಕೊಂಡ್ರೆ ಟಕ್ಕಂಡು ಮದುವೆ ಆಗುತ್ತೆ, ಒಂದೇ ವರ್ಷದಲ್ಲಿ ಮದುವೆ ಆಗುತ್ತೆ. ಅಲ್ಲಿ ಮಲ್ಕೊಂಡಾದ್ಮೇಲೆ ಇದು ಪವರ್ಫುಲ್ ಕಾರ್ನರು, ಸೌತ್ ವೆಸ್ಟು. ಇಲ್ಲಿಗೆ ಬರಬೇಕು. ಇಲ್ಲಿ ಪ್ರಾಬ್ಲಮ್ ಏನಂದರೆ, ಕೆಲವು ಮನೆಯಲ್ಲಿ ಪೇರೆಂಟ್ಸ್ ಮಲ್ಕೊಂಡಿರ್ತಾರೆ, ಆರೋಗ್ಯವಾಗಿರ್ತಾರೆ, 80-85 ಚೆನ್ನಾಗಿರ್ತಾರೆ. ಅಲ್ಲಿ ಬಿಟ್ಬಿಡಿ ಅವ್ರನ್ನ. ನೀವು ಮೇಲೆ ಒಂದು ಮನೆ ಕಟ್ಕೊಂಡು ಆ ಕಾರ್ನರ್ ಬನ್ನಿ ಫ್ಯೂಚರಲ್ಲಿ. ಇಲ್ಲಿ ಮದುವೆ ಆಗತ್ತಲ್ಲ, ಮದುವೆ ಆಗಿ ಸೆಟ್ಲ್ ಆಗ್ತಿರಲ್ಲ, ಆಮೇಲೆ ಮೇಲೆ ಒಂದು ಮನೆ ಕಟ್ಕೊಂಡು ಮೇಲೆ ಈ ಕಾರ್ನರ್ಗೆ ಬನ್ನಿ. ಓಕೆನಾ? ಇಲ್ಲಿ ಆಗ್ನೇಯ ಕಾರ್ನರಲ್ಲಿ ಯಾವತ್ತೂ ಮಲ್ಕೊಬೇಡಿ, ನೋ ಬೆಡ್ರೂಮ್, ಫುಲ್ಲು ಟೆನ್ಷನ್. ಇಲ್ಲಿ ಮಲ್ಕೊಂಡ್ರೆ ಫುಲ್ಲು ಟೆನ್ಷನ್, ಯಾವಾಗೂ ಗಲಾಟೆ, ಮನೆಯಲ್ಲಿ ಪೇರೆಂಟ್ಸ್ ಹತ್ರ ಗಲಾಟೆ, ಕಣ್ಣೆಲ್ಲ ಕೆಂಪಗಿರುತ್ತೆ. ಆಫೀಸ್ ಹೋದ್ರೆ ಆಫೀಸಲ್ಲಿ ಗಲಾಟೆ, ಎಲ್ಲೋದ್ರೂ ಗಲಾಟೆ. ಯಾರು ನಿಮ್ಮ ಮಾತು ಕೇಳಲ್ಲ, ನಿಮ್ಗೊಂದು ಕೋಪ ಬರುತ್ತೆ. ಸೊ ಇದು ಬಂದು ಬರೀ ಇದಕ್ಕೆ ಮಾತ್ರ, ಕಿಚನ್ ಮಾತ್ರ ಲಾಯಕ್. ಓಕೆನಾ? ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲಿ ಮದುವೆ ಆಗಿಲ್ಲ ಅಂದರೆ ಈ ಕೊನೆಯಲ್ಲಿ ಬರ್ಕೊಬೇಕು. ಇದು ಒಂದು ಕಾರಣ, ವಾಸ್ತುವಲ್ಲಿ ಮೈನ್ ಕಾರಣ. ಮಲ್ಗೋ ಕೋಣೆ ಸರಿ ಇಲ್ಲ, ಇದು ಮೈನ್ ಕಾರಣ, ಅರ್ಥ ಮಾಡ್ಕೊಳ್ಳಿ. ಈ ಕಾರಣ ಬಿಟ್ಟು ಬೇರೆದೆಲ್ಲ ತಲೆಗೆ ಹಾಕ್ಕೊಂಡು ಅಸ್ಟ್ರಾಲಜರ್ ಹತ್ರ ಹೋಗೋದು, ಅವ್ನಿಗೆ 10,000 ಕೊಡೋದು, 30,000 ಕೊಡೋದು, ಅವ್ನು ಹೋಮ ಮಾಡು, ಆ ಹೋಮ ಮಾಡು ಅನ್ನೋದು, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಬೇಡಿ. ಆ ದುಡ್ಡು ಬೇಕಂದ್ರೆ ಒಂದು ಅನಾಥಾಶ್ರಮಕ್ಕೆ ಇಲ್ಲ ಗೋಶಾಲೆಗೆ ಹೋಗಿ ಕೊಡಿ, ದುಡ್ಡು ಇನ್ನೂ ದೇವ್ರು ಹತ್ತಷ್ಟು ಕೊಡ್ತಾನೆ. ಓಕೆನಾ? ಅಸ್ಟ್ರಾಲಜರು ನ್ಯೂಮರಾಲಜಿ ಎಲ್ಲ ಮದುವೆ ಆದಮೇಲೆ ಹೋಗಿ. ಓಕೆನಾ? ಇಲ್ಲ ಮನೆ ಫಸ್ಟು ಕರೆಕ್ಟಾಗಿ ಇಲ್ಲ ಅಂದರೆ ನೀವು ಅಸ್ಟ್ರಾಲಜಿ ನ್ಯೂಮರಾಲಜಿ ಹೋದ್ರೆ ಮದುವೆ ಆಗಲ್ಲ. ಮನೆ ಕರೆಕ್ಟಾಗಿರಬೇಕು, ಮನೆ ವಾಸ್ತು ಪಕ್ಕ ಇರಬೇಕು. ಒಂದು ಒಪಿನಿಯನ್ ತಗೊಳ್ಳಿ, ವಾಸ್ತು ಒಪಿನಿಯನ್ನು. ಇಷ್ಟು ದಿನ ನೀವು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀರಾ, ನೀವು ಇಷ್ಟು ದಿನ ಯಾರೋ ಒಂದು ವಾಸ್ತು ಅವ್ರ ಹತ್ರ ಕೇಳಿದ್ದೀರಾ, ಓಕೆ. ನಮ್ಮ ಹತ್ರ ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನಾವೇನು ಜಾಸ್ತಿ ಚಾರ್ಜ್ ಮಾಡಲ್ಲ, ಬರೀ 5,000 ಚಾರ್ಜ್ ಮಾಡೋದು. ಓಕೆನಾ? ನಾವು ಬಂದು ಹೋಗೋಕ್ಕೆಲ್ಲ ಖರ್ಚುಗಳೆಲ್ಲ ಇರುತ್ತೆ, 5,000 ಚಾರ್ಜ್ ಮಾಡೋದು. ಅದ್ರ ಮೇಲೆ ನಾವೇನು ಚಾರ್ಜ್ ಮಾಡಲ್ಲ. ನೀವು ಎಷ್ಟು ಕ್ವಶನ್ಸನ್ನ ಕೇಳ್ಬೋದು, 100 ಕ್ವಶನ್ಸ್ ಅಲ್ಲ, 1000 ಕ್ವಶನ್ ಕೇಳಿದ್ರೆ ಆನ್ಸರ್ ಕೊಡ್ತೀವಿ. ನಿಮ್ಮ ಮನೆಗೆ ಬಂದಮೇಲೆ, ನಿಮ್ಮ ಮನೆ ನೋಡಿದ್ಮೇಲೆ ನಮಗೆ ಗೊತ್ತಾಗತ್ತೆ ನಿಮ್ಮ ಲೇಟ್ ಮ್ಯಾರೇಜ್ ಆಗೋ ರೀಸನ್ ಏನು ಅಂದ್ಬಿಟ್ಟು. ಹಲವಾರು ರೀಸನ್ಗಳಿರುತ್ತೆ, ಇವಾಗ ಒಂದೊಂದಾಗಿ ಹೇಳ್ಕೊಂಬರ್ತೀನಿ. ನೀವು ಕೇಳಿಬಿಟ್ರೆ ಎಲ್ಲರೂ ಶಾಕ್ ಆಗಿಬಿಡ್ತೀರಾ, ಪೇರೆಂಟ್ಸು ಶಾಕ್ ಆಗಿಬಿಡ್ತೀರಾ, ಯಾರು ಮದುವೆ ಆಗಿಲ್ಲ ಅವರು ಶಾಕ್ ಆಗ್ಬಿಟ್ಟು. ಇಂಟ್ರೆಸ್ಟ್ ಆಗಿರುತ್ತೆ, ಫುಲ್ಲು ಕೇಳಿ. ವೀಡಿಯೋ ರೀಲ್ಸ್ ಥರ ಫಾಸ್ಟ್ ಫಾರ್ವರ್ಡ್ ಮಾಡೋದು, ಇದು ಮಾಡೋದು, ಸ್ಕಿಪ್ ಮಾಡೋದೆಲ್ಲ ಮಾಡಬೇಡಿ. ಫುಲ್ಲು ಕೇಳಿದ್ರೆ ನಿಮ್ಗೆ ಒಳ್ಳೆಯದು. ನಾನು ನಾಲೆಜು ನಿಮ್ಗೆ ಶೇರ್ ಮಾಡಬೇಕು ಅಂದ್ಬಿಟ್ಟು ಬಂದಿದ್ದೀನಿ ಇವತ್ತು. ಓಕೆನಾ? ಅದು ಯೂಸ್ ಮಾಡ್ಕೊಳ್ಳಿ. ಯಾಕೆ ಇವಾಗ ನಮ್ಗೊಂದು ನಾಲೆಜ್ ಇದೆ ಇದ್ರ ಬಗ್ಗೆ, ಯಾಕಂದರೆ ಹಲವಾರು ಫ್ಯಾಮಿಲಿ, ಲಕ್ಷಾಂತರ ಫ್ಯಾಮಿಲಿ ನೋಡಿರ್ತೀವಿ, ಲಕ್ಷ ಜನ ನೋಡಿರ್ತೀವಿ, 1000 ಫ್ಯಾಮಿಲಿ ನೋಡಿರ್ತೀವಿ, ನಾವೆಲ್ಲ ಓಡಾಡಿರ್ತೀವಿ. ನಾವು ಬೆಂಗಳೂರು 95% ಫುಲ್ ಓಡಾಡ್ಬಿಟ್ಟಿದ್ದೀನಿ. ಓಕೆನಾ? ಕೆಲವರು ಮನೆ ಆಯಿತು, ಆಫೀಸ್ ಆಯಿತು, ಆಫೀಸ್ ಆಯಿತು, ಮನೆ ಆಯಿತು, ಇಷ್ಟೇ, ಏನೂ ಗೊತ್ತಿರಲ್ಲ, ಊರುಗಳ ಬಗ್ಗೆ ಏನೂ ಗೊತ್ತಿರಲ್ಲ. ಓಕೆನಾ? ಈ ವಿಡಿಯೋ ಕೇಳಿದ್ಮೇಲೆನ ಸ್ವಲ್ಪ ಒಂದು ಸಮಾಜ ಸೇವೆ ಮಾಡೋ ಥರ ಒಂದು 10 ಜನಕ್ಕೆ ಒಂದು ವಾಸ್ತು ನೋಡಿಕೊಂಡು ಮನೆ ಕಟ್ಟಿ, ವಾಸ್ತು ನೋಡ್ಕೊಳ್ಳಿ ಫಸ್ಟು. ವಾಸ್ತು ನೋಡಿದ್ಮೇಲೆ ನಾನು ಮದುವೆ ಆಯಿತು ಅಂದ್ಬಿಟ್ಟು ಹೇಳಿ. ಇವಾಗ ಈ ವಿಡಿಯೋ ನೋಡಿದ್ಮೇಲೆ ಯಾರ್ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆಲ್ಲ ಮದುವೆ ಆಗುತ್ತೆ 100%. ಕರೆಕ್ಷನ್ ಮಾಡಿಕೊಂಡ್ರೆ 5,000 ಖರ್ಚಾಗತ್ತೆ ಅಂದ್ಬಿಟ್ಟು ನೀವು ಇದು ಮಾಡ್ಕೊಂಡು ಡಿಲೇ ಮಾಡ್ಕೊಂಡು ಬಂದರೆ ಹಂಗೆ ಡಿಲೇ ಹಾಕ್ಕೊಂಡು ಹೋಗುತ್ತೆ.
ಆವಾಗ ನೀವು ಎಷ್ಟು ಲಕ್ಷ ಖರ್ಚು ಮಾಡಿದ್ರೆ ಮದುವೆ ಆಗಲ್ಲ. ಆಮೇಲೆ ಏಜ್ ಆದಮೇಲೆ ಡೈವರ್ಸಿಗಳು ಸಿಗ್ತಾರೆ, ಡೈವರ್ಸ್ ಮಾಡಿರೋರು. ಫಸ್ಟ್ ಸಂಸಾರನೇ ಅವ್ರು ನೆಟ್ಟಿಗೆ ನಡ್ಸೋಕ್ಕೆ ಯೋಗ್ಯತೆ ಇರಲ್ಲ ಅವ್ರಿಗೆ, ಡೈವರ್ಸ್ ಮಾಡಿರ್ತಾರೆ. ಅವ್ರನ್ನ ತಿರ್ಗಾ ನೀವು ಮದುವೆ ಆಗಿದ್ರೆ ಅವ್ರು ಕರೆಕ್ಟಾಗಿರ್ತಾರಾ? ನೋಡಿ, ಡೈವರ್ಸ್ ಮಾಡಿರೋರು ಇನ್ನೊಂದು ಮದುವೆ ಆಗ್ತಾರಂದರೆ ಅದು 100% ಇರಲ್ಲ. ಅವರು ಫಸ್ಟ್ ಮ್ಯಾರೇಜಲ್ಲೇ ಇಲ್ಲ, ಅವರು ಅರ್ಥ ಮಾಡಿಕೊಂಡು ಸೆಕೆಂಡ್ ಮ್ಯಾರೇಜಲ್ಲಿ ಹೆಂಗಿದ್ಬಿಡ್ತಾರೆ, ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಆಗ್ಬಿಟ್ಟಿದೆ ಕಾಲದಲ್ಲಿ, ಅವನು ಡೈವರ್ಸು, ಹೆಣ್ಮಗುನು ಡೈವರ್ಸು, ಗಂಡು ಡೈವರ್ಸು, ಇಬ್ಬರು ಮದುವೆ ಆಗ್ಬಿಡ್ತಾರಂತೆ. ಸೆಟ್ಟೇ ಆಗಲ್ಲ. ಫಸ್ಟ್ ಮ್ಯಾರೇಜೇ ಏನು ಬ್ರೇಕ್ ಡೌನ್ ಆಗಿದೆ, ಇವ್ರು ಅರ್ಥ ಮಾಡ್ಕೊಂಡಿಲ್ಲ. ಈಗೋಯಿಸಮ್ ಅಂದರೆ ನೀನಾ ನಾನಾ, ನಾನಾ ನೀನಾ. ನಿನಗೆ 1 ಲಕ್ಷ ಸಂಬಳ, ನನಗೆ 1.5 ಲಕ್ಷ ಸಂಬಳ. ಹೆಣ್ಮಗು ಗಂಡನಿಗೆ 1,50,000 ಸಂಬಳ, ಇವಳಿಗೆ 70,000 ಸಂಬಳ. ಇವಳನ್ನ ಹಿಡಿಯೋಕ್ಕಾಗಲ್ಲ. ಆ ಥರ ಮಾರ್ಕೆಟು ಈಗೋ. ಎಷ್ಟು ಹೆಣ್ಮಕ್ಳನ್ನ ನೋಡಿದ್ದೀನಿ, ಮದುವೆಗೆ ಒಳ್ಳೆ ಗಂಡು ಬಂದರೆ ಅವನ ಪ್ಯಾಕೇಜ್ ಸರಿ ಇಲ್ಲ. ಅವನ ಪ್ಯಾಕೇಜು 2 ಲಕ್ಷ ಇರಬೇಕು. ಪ್ಯಾಕೇಜ್ ನೋಡ್ಕೊತಾ ಇದ್ದರೆ ಸ್ಯಾಲರಿದು ಏಜ್ ಹೋಗ್ತಾ ಇರತ್ತೆ. ಆಮೇಲೆ ಡೈವರ್ಸ್ ಅವನು ಸಿಕ್ಕಲ್ಲ, ಯಾರೂ ಸಿಕ್ಕಲ್ಲ. ಕೆಲವರು ಆ ಥರ ಪ್ಯಾಕೇಜ್ ನೋಡ್ಕೊಂಡಿರೋರು ಡೈವರ್ಸ್ ಆಗಿರೋನ್ನ ಪ್ಯಾಕೇಜ್ನ ಮದುವೆ ಆಗ್ತಾರೆ, ಒಂದು 6 ತಿಂಗಳು ಸಂಸಾರ ಮಾಡಲ್ಲ. ಇವೆಲ್ಲ ನಾನು ಸುಮ್ಮನೆ ಎಲ್ಲೂ ಓದಿ ಬಂದು ಮಾತಾಡ್ತಾ ಇಲ್ಲ, ಇವೆಲ್ಲ ಕಣ್ಣಾರೆ ನೋಡಿರೋದು. ಈ IT BT ಕಂಪನಿಗಳಿಗೆ ಸ್ವಲ್ಪ ಪಾಶ್ ಆಗಿರೋರು ಇರ್ತಾರಲ್ಲ, ಔಟ್ ಆಫ್ ಬೆಂಗಳೂರು ಬಂದಿರೋರು, ಹಿಂದಿಯವರು, ಅವ್ರ ಬಾಲ್ ಹೋಗಿ ನೋಡಿ. ದೊಡ್ಡ ಕೋಟ್ಯಾಂತರ ರೂಪಾಯಿ ಅಪಾರ್ಟ್ಮೆಂಟ್ ತೊಗೊಂಡ್ಬಿಡೋದು, ಪಾಶ್ ಲೈಫು, ಸ್ಟೇಟಸ್ ಮೈಂಟೈನ್ ಮಾಡೋದು. ನೋಡಿ, ಸ್ಟೇಟಸ್ ಮೈಂಟೈನ್ ಮಾಡೋದು ತುಂಬ ಕಷ್ಟ. ಎಕ್ಸಾಂಪಲ್ಲು, ಟೆಂಡೂಲ್ಕರು ಯಾವಾಗ 100 ಹೊಡಿತಾನೆ ಇದ್ದ, ಯಾವಾಗಲೂ ಹೊಡಿತಾನೇ ಇರೋಕ್ಕಾಗತ್ತಾ? ಆಗಲ್ಲ. ಸ್ಟೇಟಸ್ ಮೇಂಟೈನ್ ಮಾಡೋದು ಆಗಲ್ಲ. ಅದೇ ಥರ ಕೋಟ್ಯಾಂತರ ರೂಪಾಯಿ ಅಪಾರ್ಟ್ಮೆಂಟ್ ತೊಗೊಂಬಿಡೋದು ದೊಡ್ಡ ವಿಷಯ ಅಲ್ಲ. ಜಾಬ್ ಸ್ಟೆಬಿಲಿಟಿ ಇಲ್ಲ, EMI ಕಟ್ಟಬೇಕು. EMI ಕಟ್ಟಿಲ್ಲ ಅಂದರೆ ಮನೆ ಸೀಸ್ ಆಗುತ್ತೆ, ಮಾನ ಮರ್ಯಾದೆ ಹೋಗುತ್ತೆ. ಅದ್ರ ಬದಲಾಗಿ ಸ್ಟೇಟಸ್ ಬಿಟ್ಬಿಟ್ಟು ಮಾನ ಮರ್ಯಾದೆಯಾಗಿ ಎಷ್ಟು ಬಾಳ್ಬೇಕೋ ಆ ಲೆವೆಲ್ ಬಾಳ್ಬೇಕು. ಆ ಲೆವೆಲ್ ಅವ್ರಿಗೆ ಗೊತ್ತಾಗತ್ತೆ, ಬಾಳ್ಬೇಕು. ಪ್ಯಾಕೇಜುಗಳು ನೋಡೋದು, ಬೇಡ ಅಂದ್ಬಿಡೋದು ಗಂಡಸನ್ನ. ಹೆಣ್ಮಕ್ಳು ಮಾಡೋ ಕೆಲಸ. ಈಗ ಒಳ್ಳೆ ಸಂಬಂಧ, ಅವರು ಬ್ರಾಹ್ಮಿನ್ಸ್, ಇವರು ಬ್ರಾಹ್ಮಿನ್ಸ್ ಇರ್ತಾರೆ, ಎಲ್ಲನೂ ಕರೆಕ್ಟ್ ಇರುತ್ತೆ, ಪ್ಯಾಕೇಜ್ ಸರಿ ಇಲ್ವಂತೆ. ಯಾಕಂದ್ರೆ ಇವಳಿಗೆ 2 ಲಕ್ಷ ಬರ್ತಾ ಇರತ್ತೆ, ಅವ್ನಿಗೆ 1 ಲಕ್ಷ ಬರ್ತಾ ಇರತ್ತೆ, ಇವಳು ಬೇಡವಂತೆ. ಈ ಅಮ್ಮನ ಏನ ಅನ್ಕೊಂಡಿರ್ತಾರೆ ಇಂಥ ಲೇಡೀಸು, ಬ್ಯೂಟಿಗೆ ರೆಸ್ಪೆಕ್ಟ್ ಕೊಟ್ಟರೆ ಡ್ಯೂಟಿ ಹೋಗುತ್ತೆ. ನಮ್ಮ ಪ್ರಾಬ್ ಇದು. ಬ್ಯೂಟಿಗೆ ರೆಸ್ಪೆಕ್ಟ್ ಕೊಟ್ಟು ಕೆಲವರು ಗಂಡು ಮಕ್ಳು ಬ್ಯೂಟಿ ನೋಡ್ಕೊಂಡು ಹೆಣ್ಮಕ್ಳು ನೋಡ್ತಾ ಇರ್ತಾರೆ. ಎಷ್ಟು ಬ್ಯೂಟಿ ಇರ್ತಾರೆ ಅಷ್ಟೇ ಡೇಂಜರ್ ಹೆಣ್ಮಕ್ಳು, ಹುಷಾರಾಗಿರ್ಬೇಕು. ಅದಕ್ಕೆ ಬ್ಯೂಟಿಗೆ ರೆಸ್ಪೆಕ್ಟ್ ಕೊಡಬೇಡಿ, ಡ್ಯೂಟಿ ಹೋಗುತ್ತೆ. ಓಕೆನಾ? ಸ್ವಲ್ಪ ಪ್ಯಾಕೇಜಸ್ ಎಲ್ಲ ಬಿಟ್ಟು, ಈಗೋಯಿಸಮ್ ಎಲ್ಲ ಬಿಟ್ಟು, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮದುವೆ ಮಾಡಿಕೊಂಡು ಜೀವನ ಮಾಡಿ. ಈ ವಿಡಿಯೋ ನೋಡಿದ್ಮೇಲೆ ಎಲ್ಲರಿಗೂ ಅನ್ಸತ್ತೆ, ಓ ನಾನು ಈ ತಪ್ಪು ಮಾಡಿದ್ದೀನಲ್ಲ ಅಂದ್ಬಿಟ್ಟು. ಇದೆಲ್ಲ ಫ್ಯಾಕ್ಟ್ಸು. ನಾನು ಆಲ್ರೆಡಿ ರಿಯಲ್ ಫ್ಯಾಕ್ಟ್ಸು ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಆ ವಿಡಿಯೋ ನೋಡಿ ಕನ್ನಡದಲ್ಲಿ. ಅದು ರಿಯಲ್ ಫ್ಯಾಕ್ಟ್ಸು, ಎಲ್ಲ ವಿಷಯ ಮಾತಾಡಿದ್ದೀನಿ ನಾನು. ಇದು ಇವತ್ತು ಜನರಲ್ ಆಗಿ ಅದನ್ನು ಜನರಲ್ ಪ್ರಾಬ್ಲಮ್ಸು ಮಾತಾಡಿದ್ದೀನಿ. ಅದರಲ್ಲೂ ಮ್ಯಾರೇಜ್ ಪ್ರಾಬ್ಲಮ್ ಬಂದಿದೆ, ರಿಯಲ್ ಫ್ಯಾಕ್ಟ್ಸಲ್ಲೂ ಮ್ಯಾರೇಜ್ ಪ್ರಾಬ್ಲಮ್ ಬಂದಿದೆ. ಮ್ಯಾರೇಜ್ ಪ್ರಾಬ್ಲಮ್ ಇದ್ದೇ ಇದೆ, ಯಾಕೆಂದರೆ ದೊಡ್ಡ ಪ್ರಾಬ್ಲಮ್ಮು. ಇವತ್ತು ನಾನು ಇನ್ ಡೀಟೇಲ್ ಮಾತಾಡೋಕ್ಕೆ ಬಂದಿರೋದು ಮ್ಯಾರೇಜ್ ಪ್ರಾಬ್ಲಮ್ ಅಂದರೆ, ಕೆಲವರು ಗೊತ್ತಿದ್ದು ಮಿಸ್ಟೇಕ್ಸ್ ಮಾಡಿ ಅವರೇ ಹಳ್ಳ ತೋಡ್ಕೊಂಡು ಹಳ್ಳದಲ್ಲಿ ಬಿದ್ದಿದ್ದಾರೆ. ಅದು ಆಗಬಾರ್ದು. ನಾನು ಹೇಳ್ತಾ ಇರೋದು, ನಾನು ಇವತ್ತು ಈ ವಿಡಿಯೋ ಲಾಂಗ್ ವಿಡಿಯೋ ಆಗ್ಬೋದು, ಮಾತಾಡ್ಬೋದು. ನಾನು ನನ್ನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಯಾಕೆ ಬಂದು ಮಾತಾಡ್ತಾ ಇದ್ದೀನಿ ಅಂದರೆ, ಕೆಲವರು ನನ್ನ ವಿಡಿಯೋನ ನೋಡಿ ಒಂದು 10 ಜನ ಕರೆಕ್ಟ್ ಮಾಡಿಕೊಂಡು ಮದುವೆ ಆದರೆ ಅಷ್ಟೇ ಸಾಕು. ಅವ್ರು ಹೋಗಿ 10 ಜನ ಹೋಗಿ ಒಂದು 10 ಜನಕ್ಕೆ ಇನ್ಫಾರ್ಮ್ ಮಾಡಿದ್ರೆ ಅದೊಂದು ಸಮಾಜ ಸೇವೆ ಥರ ಆಗುತ್ತೆ. ನಾನು ಇವಾಗ ಸಮಾಜ ಸೇವೆನೇ ಮಾಡ್ತಾ ಇರೋದು. ನಮ್ಮ ಮನೇಲಿ ಸುಮ್ಮನೆ ಕೂತ್ಕೊಂಡಿರ್ಬೋದು, ನಾನು ಬಂದು ಮೈಕು, ಕ್ಯಾಮ್ರಾ, ಲ್ಯಾಪ್ಟಾಪು ಎಲ್ಲ ಸೆಟ್ ಮಾಡಿಕೊಂಡು, ಎಲ್ಲ ಸೆಟ್ ಮಾಡಿ, ಲೈಟ್ ಎಲ್ಲ ಸೆಟ್ ಮಾಡಿ ನಿಮ್ಮ ಹತ್ರ ಬಂದು ಕೂತ್ಕೊಂಡು ಮಾತಾಡೋದು ಈಸಿ ಅಲ್ಲ. ಎಲ್ಲ ಸೆಟ್ ಮಾಡಬೇಕು, ಎಲ್ಲ ದುಡ್ಡು ಖರ್ಚಾಗತ್ತೆ. ಎಲ್ಲ ಮಾಡಿ ನಾವು ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಏನಕ್ಕೆ? ಒಂದು ಸಮಾಜ ಸೇವೆಗೆ. ನೀವು ಹೋಗಿ 10 ಜನಕ್ಕೆ ಹೇಳಿ, 10 ಜನ ಹೋಗಿ 10 ಜನಕ್ಕೆ ಹೇಳಿ 100 ಜನ ಆಗ್ತಾರೆ, 1000, ಆಮೇಲೆ ಲಕ್ಷ, ನಮ್ಗೆ ಕೋಟ್ಯಾಂತರ ಜನಕ್ಕೆ ತಲುಪಿಸ್ಬೇಕು. ಅವಾಗ ಎಲ್ಲರೂ ಈ ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ತಿಳುವಳಿಕೆ ಬರುತ್ತೆ. ನಾನು ಮಾಡ್ತಾ ಇದ್ದಿದ್ದು ಇಷ್ಟು ದಿನ ತಪ್ಪು. ಬರೀ ಕೆಲ್ಸಕ್ಕೆ ಹೋಗೋದು, ಕೆಲಸದಿಂದ ಬರೋದು, ತಿನ್ನೋದು, ಮಲಗೋದು, ಎದ್ದೊಳ್ಳೋದು, ಇದೆ ಅಲ್ಲ ಜೀವನ. ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು. ಒಂದು ವಾಸ್ತುವ್ರಿಗೆ
ಒಂದು 5,000 ಕೊಟ್ಟು ಕೇಳ್ಕೊಂಡು ಅದು ತಿಳುವಳಿಕೆ ಪಡ್ಕೊಂಡು ಕರೆಕ್ಷನ್ ಮಾಡಿಕೊಂಡು ಮನೇನ ರೆಡಿ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಅಷ್ಟೆಲ್ಲ ಹತ್ರ ಹೋಗಿ ನ್ಯೂಮರಾಜ್ ಹತ್ರ ಹೋಗಿ ಯಾರು ಬೇಡನಲ್ಲ. ಫಸ್ಟು ಮನೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ಫಸ್ಟು ವಾಸ್ತು ಒಪಿನಿಯನ್ ತಗೊಳ್ಳಿ. ವಾಸ್ತು ಒಪಿನಿಯನ್ ತಗೊಂಡ್ಮೇಲೆ ಆಮೇಲೆ ನೀವು ಅಸ್ಟ್ರಾಲಜರ್ ನ್ಯೂಮರಾಜರ್ ಹೋಗಿ. ನಾನೇನು ಅಸ್ಟ್ರಾಲಜರ್ ನ್ಯೂಮರಾಜರ್ ಎಗೇನ್ಸ್ಟ್ ಅಲ್ಲ, ಅವರೂ ಓದಿರ್ತಾರೆ, ಏನೋ ಬಂದು ಕೇಳಿ. ನಾನು ಫಸ್ಟ್ ಮನೆ ಕನ್ಫರ್ಮ್ ಮಾಡ್ಕೊಂಡು ಹೋಗಿ. ಇಷ್ಟು ದಿನ ವಾಸ್ತವ್ರ ಹತ್ರ ನೋಡ್ತಾ ಇದ್ರಿ ಯಾರ ಹತ್ರ, ಅವ್ರ ಹತ್ರ ಬೇಡ. ಅದು ಫಸ್ಟ್ ಒಪಿನಿಯನ್ ಆಯಿತು. ನಮ್ಮದು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಯಾಕಂದರೆ ಸೆಕೆಂಡ್ ಒಪಿನಿಯನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅವರು ಏನೋ ಒಂದು ಅಂದಿರ್ತಾರೆ, ನಾವು ಒಂದು ಇನ್ಫಾರ್ಮ್ ಮಾಡ್ತೀವಿ, ನಿಮ್ಮ ಕರೆಕ್ಷನ್ ಆಗುತ್ತೆ. ದಿನ ಮನುಷ್ಯ ಸಾಯೋವರೆಗೂ ಕಲಿಬೇಕು. ಇವಾಗ ಒಂದು ಮಗು ಹುಟ್ಟಿದ್ರೇ ಹತ್ಕೊಂಡೇ ಹುಟ್ಟೋದು, ಮಲ್ಕೊಂಡೇ ಹುಟ್ಟೋದು. ಭೂಮಿಗೆ ಬಂದ್ಬಿಟ್ಟಪ್ಪ ಅಂದ್ಬಿಟ್ಟು ಕಷ್ಟ. ಸಾಯೋವರೆಗೂ ಕಷ್ಟ ಇದ್ದೇ ಇರತ್ತೆ, ಅದೇ ಲೈಫು. ಅದನ್ನ ಎದುರಿಸಿ ಜೀವನ ಮಾಡೋದೇ ಜೀವನ. ಲೈಫು ಎದುರಿಸೋಕ್ಕಾಗಲ್ಲ, ಸೂಯಿಸೈಡ್ ಮಾಡ್ಕೊಂಡವ್ರು ಮುಟ್ಟಾಳುಗಳು. ಅವ್ರು ತಿರ್ಗಾ ಮನುಷ್ಯ ಜನ್ಮ ಸಿಕ್ಕಲ್ಲ. 400 ವರ್ಷ ಅಲಿಬೇಕು, ಅವರು ಆತ್ಮಗಳು ಅಲಿಬೇಕು. ಇರೋ ಲೈಫ್ನ ಕಷ್ಟಪಟ್ಟು ಎದುರಿಸಿ ಸಾಧನೆ ಮಾಡಿ ಆಮೇಲೆ ಸಾಯ್ಬೇಕು. ಇವಾಗ ನಾನು ಈ ಮಾತು ಏನು ಕೇಳಕ್ಕೆ ಬಂದೆ ಅಂದರೆ, ಇವಾಗ ಒಂದು ಆಪರ್ಚುನಿಟಿ ಬರುತ್ತೆ, ಯೂಸ್ ಮಾಡ್ಕೊಬೇಕು. ಮದುವೆದು ಲೈಫು ಲೀಡ್ ಮಾಡಬೇಕು. ಲೈಫು ಕಷ್ಟ ಇದ್ರೂ ಅರ್ಥ ಮಾಡಿಕೊಂಡು ಎಲ್ಲರನ್ನ ಏನೋ ಒಂದು ಪ್ರಪೋಸಲ್ ಬಂದರೆ ಅರ್ಥ ಮಾಡಿಕೊಂಡು ಮದುವೆ ಆಗಿ ಜೀವನ ಮಾಡಬೇಕು. ಅವನು ಬೆಲ್ಲಿಗಿಲ್ಲ ಕಪ್ಪಗಿದ್ದಾನೆ ಅನ್ನೋದು, ಅವನು ಸಣ್ಣಗಿದ್ದಾನೆ ದಪ್ಪ ಇದ್ದಾನೆ ಅನ್ನೋದು. ನಾಳೆ ಮದುವೆ ಆದಮೇಲೆ ದಪ್ಪ ಆಗ್ತಾರೆ, ಅವಾಗ ಏನು ಮಾಡ್ತೀರಾ? ತಲೆಯಲ್ಲಿ ಕೂದಲಿಲ್ಲ ಅನ್ನೋದು. ಇವಾಗ ಕೂದಲಿರತ್ತೆ, ಮದುವೆ ಆದ್ಮೇಲೆ ಕೂದಲು ಬಿದ್ದೋಗುತ್ತೆ, ಅವಾಗ ಏನು ಮಾಡ್ತೀರಾ? ಆ ಹೆಣ್ಮಗು ತುಂಬ ದಪ್ಪ ವೈಟು ಅನ್ನೋದು. ಮದುವೆ ಆದ್ಮೇಲೆ ದಪ್ಪ ಆಗ್ಬಿಟ್ರೆ ಏನು ಮಾಡ್ತೀರಾ? ಇವೆಲ್ಲ ಸಿಲ್ಲಿ ರೀಸನ್ಸು. ಈ ಥರ ಮಾಡಿರೋರು ತುಂಬ ಕಷ್ಟಪಟ್ಟು ಅನುಭವಿಸ್ತಾ ಇದ್ದಾರೆ. ಮದುವೆಗೆ ಇನ್ನೊಂದು ಪ್ರಪೋಸಲೇ ಬರಲ್ಲ. ಅಹಂಕಾರ, ಅದು ಅಹಂಕಾರ. ಕೆಲವ್ರು ಇದ್ದಾರೆ, ನನಗೆ ಫಸ್ಟ್ ಒಂದು ಪ್ರಪೋಸಲ್ ಬಂದರೆ ಸಾಕು ಮದುವೆ ಆಗ್ಬಿಡ್ತಾರೆ. ಅವರು ಒಂದು ಕಡೆ, ನೀವು ಅವ್ರ ಕಡೆ ನೀವಿರಿ, ನಿಮ್ಮ ಬೂಟಲ್ಲಿ ಅವ್ರು ಇರಬೇಕು, ಅವ್ರ ಬೂಟಲ್ಲಿ ನೀವಿರಬೇಕು. ಹಂಗೆ ಯೋಚನೆ ಮಾಡ್ಬೇಕು ಯಾವತ್ತು. ಅದು ಬಿಟ್ಬಿಟ್ಟು ಸಂಬಂಧ ಚೆನ್ನಾಗಿದ್ರೂ ಬೇಡ ಅಂದ್ಬಿಡೋದು, ಈಗೋ ಎಲ್ಲಿ ಸಂಬಳ ಕಮ್ಮಿ ಅಂದ್ಬಿಟ್ಟು ಬಿಟ್ಬಿಡೋದು. ಇವೆಲ್ಲ ಯಾರು ಮಾಡ್ತಾ ಇರ್ತಾರೆ, ಅವರೆಲ್ಲ ಪ್ರಾಬ್ಲಮ್ಗಳು ಅನುಭವಿಸ್ತಾನೆ ಇದ್ದಾರೆ. ಮದುವೆ ಆಗೇ ಇರಲ್ಲ, ಇನ್ನೂ ಹುಡುಕ್ತಾನೇ ಇರ್ತಾರೆ. ಬೇಕಂದರೆ ಇವತ್ತು ಸೊಸೈಟಿಯಲ್ಲಿ ಅಂಥವ್ರು ಇದ್ದಾರೆ, ಇವಾಗಲೂ ಇದ್ದಾರೆ. ನಾನು ನಿನ್ನೆ ಮೊನ್ನೆನೂ ನೋಡಿದ್ದೀನಿ ಇಂಥ ಪ್ರಾಬ್ಲಮ್ಸು. ಓಕೆನಾ? ಅಂಥವ್ರು ಇದ್ದಾರೆ. ಸೊ ಅಲ್ಲೇ ಸಂಬಂಧ ನೋಡ್ಕೊಳ್ಳಿ, ಅಡ್ಜಸ್ಟ್ ಮಾಡಿ. ಆಮೇಲೆ ಹೆಸರು ಬಲ, ಟೈಮ್ ಬಲ, ಅದು ಏನೇನೋ ಅಂದ್ಕೊಂಡು ಕೆಲವರು ಆ ಕಡೆ ಅವ್ರಿಗೆ ಇದೇ ಗೊತ್ತಿರಲ್ಲ, ಏನು ಕರೆಕ್ಟಾಗಿ ನಕ್ಷತ್ರಗಳು ಗೊತ್ತಿರಲ್ಲ, ರಾಶಿ ನಕ್ಷತ್ರ ಗೊತ್ತಿರಲ್ಲ. ನಿಮಗೂ ಫಸ್ಟು ರಾಶಿ ನಕ್ಷತ್ರ ಗೊತ್ತು ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳಿ, ಆವಾಗ ಇದಾಗತ್ತೆ. ಇಲ್ಲ ಹೆಸರು ಬಲ ಇಲ್ಲ, ಅದು ಇಲ್ಲ ಅಂದ್ಬಿಟ್ಟು ತಲೆ ಕೆಡಿಸ್ತಾರೆ. ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ನಿಮ್ಗೆ ಇಷ್ಟ ಆಯ್ತಾ, ಫ್ಯಾಮ್ಲಿ ಇಷ್ಟ ಆಯ್ತಾ, ಮದುವೆ ಮಾಡ್ಕೊಂಡು ಹೋಗ್ತಾ ಇರಿ. ಸುಮ್ಮನೆ ಹೆಸರು ಬಲ ಅದು ಇದು ಅಂದ್ಕೊಂಡು ಲಾಂಗ್ ಮಾಡಿ. ಹೆಸರು ಬಲ ಏನಿಲ್ಲ, ಹೆಸರು ಚೇಂಜ್ ಮಾಡ್ಕೊಬೋದು. ಒಂದು ಅಫಿಡವಿಟ್ ಮಾಡಿಬಿಟ್ಟು ನ್ಯೂಸ್ ಪೇಪರ್ ಆ್ಯಡ್ ಕೊಟ್ಟರೆ ಹೆಸರು ಚೇಂಜ್ ಮಾಡ್ಬೋದು. ಹೆಸರು ಬಲ ಸರಿ ಇಲ್ಲ ಅಂದ್ರೆ ಹೆಸರು ಚೇಂಜ್ ಮಾಡಿ. ಅದಕ್ಕೆ ರಾಶಿ ನಕ್ಷತ್ರ ಎಲ್ಲ ಚೆನ್ನಾಗೇ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಹೆಸರು ಬಲ ಸರಿ ಇಲ್ಲ ಅಂದ್ಬಿಟ್ಟು ಯಾಕೆ ಮ್ಯಾರೇಜ್ಗಳನ್ನ ಎಷ್ಟು ಜನ ಮುಟ್ಟಾಳುಗಳ ಥರ, ಪೆದ್ರ ಥರ ಇದು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಹಂಗೆಲ್ಲ ಮಾಡಬೇಡಿ. ಮದುವೆ ಪ್ರಪೋಸಲ್ ಸಿಗ್ತಾ, ರಾಶಿ ನಕ್ಷತ್ರ ಸೆಟ್ ಆಯ್ತಾ, ಒಳ್ಳೆ ನಕ್ಷತ್ರ ರಾಶಿನ ಮದುವೆ ಆಗ್ತಾ ಇರಿ. ಆಮೇಲೆ ದೇವರು ಹೆಂಗೋ ಲೈಫ್ ಸಾಗಿಸ್ತಾನೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಲವ್ ಮ್ಯಾರೇಜ್ ಮಾಡ್ಕೊಂಡವ್ರವರು ಹೆಸರು ಬಲನೂ ಇಲ್ಲ, ನೇಮ್ ಬಲನೂ ಇಲ್ಲ, ರಾಶಿನೂ ಇಲ್ಲ, ನಕ್ಷತ್ರನೂ ಇಲ್ಲ, ನೋಡೋದೆ ಮದುವೆ ಮಾಡ್ಕೊಂಡು ಚೆನ್ನಾಗಿಲ್ವಾ? ಅವರೆಲ್ಲ ದೇವ್ರ ಸಪೋರ್ಟ್ ಇರುತ್ತೆ ಅವ್ರಿಗೆ. ಅದಕ್ಕೆ ನಾನು ಅನ್ನೋದು, ದೇವರು ಸಪೋರ್ಟ್ ಮಾಡೇ ಮಾಡ್ತಾನೆ, ನಿಮ್ಮ ಥಿಂಕಿಂಗು ಮೈಂಡ್ ಸೆಟ್ ಕರೆಕ್ಟಾಗಿದ್ದರೆ. ಇದೊಂದು 2 ವರ್ಡ್ ಇಂಪಾರ್ಟೆಂಟು, ಥಿಂಕಿಂಗು ಮೈಂಡ್ ಸೆಟ್ಟು. ಇದು ಯಾರು ಹೇಳಲ್ಲ ನಿಮಗೆ, ಬರ್ಕೊಳ್ಳಿ. ಥಿಂಕಿಂಗ್ ಆ್ಯಂಡ್ ಮೈಂಡ್ ಸೆಟ್ಟು ಎರಡೂ ಸೇಮ್ ಇರಬೇಕು. ಓಕೆನಾ? ಥಿಂಕಿಂಗು ಮೈಂಡ್ ಸೆಟ್ಟು ಎರಡೂ ಕರೆಕ್ಟಾಗಿದ್ರೇ, ಇದು ಇಂಪಾರ್ಟೆಂಟ್. ಇದು
ಇದು ಇಂಪಾರ್ಟೆಂಟ್ ಪಾಯಿಂಟು, ನೋಟ್ ಮಾಡ್ಕೊಳ್ಳಿ. ಯಾರು ಹೇಳ್ಕೊಡಲ್ಲ ಇದು. ನಿಮ್ಮ ಪಿ ಎಚ್ ಡಿಲು ಹೇಳಲ್ಲ, ನಿಮ್ಮ ಮಾಸ್ಟರ್ಸ್ ಹೇಳಲ್ಲ, ಪಿ ಎಚ್ ಡಿ ಹೇಳಲ್ಲ, ಯಾವ ಸ್ಕೂಲು ಯಾವ ಕಾಲೇಜಲ್ಲಿ ಹೇಳಲ್ಲ. ನಾನು ಬೋರ್ಡಲ್ಲಿ ಬರೆದು ತೋರಿಸ್ತಾ ಇದ್ದೀನಿ, ಮಕ್ಳಿಗೆ ತೋರಿಸ್ದಂಗೆ. ಅದು ಬರೆದಿಟ್ಕೊಳ್ಳಿ. ಥಿಂಕಿಂಗ್ ಬಂದು ಮನಸ್ಸಿಂದ ಬರುತ್ತೆ, ಮೈಂಡ್ ಸೆಟ್ ಬಂದು ತಲೆಯಿಂದ ಬರುತ್ತೆ. ಎರಡು ಕರೆಕ್ಟ್ ಆಗಿರಬೇಕು. ಒಂದು ಏಮ್ ಇಕ್ಕಿದ್ರೆ ಗೋಲ್ ಹೊಡಿಯೋಕ್ಕಾಗೋದು. ಏಮ್, ಕೆಲವರು ಸುಮ್ಮನೆ ಗೋಲ್ ಗೋಲ್ ಅಂತಾರೆ. ಗೋಲ್ ಇವಾಗ ಫುಟ್ಬಾಲಲ್ಲಿ ಗುರಿ ಇಲ್ಲದೆ ಗೋಲ್ ಹೊಡಿಯೋಕ್ಕಾಗಲ್ಲ, ಸಾಧನೆ ಮಾಡೋಕ್ಕಾಗಲ್ಲ. ಏಮ್ ಇಕ್ಕಿದ್ರೆ ಗೋಲ್ ಹೊಡಿಯೋಕ್ಕಾಗೋದು. ಈ ಪಾಯಿಂಟ್ ಎಲ್ಲ ಯಾರು ಹೇಳಲ್ಲ. ಏಮ್ ಅಂಡ್ ಗೋಲ್, ಥಿಂಕಿಂಗ್ ಮೈಂಡ್ ಸೆಟ್ ಸೇಮ್ ಇರಬೇಕು. ಫಾರ್ ಏಮ್ ಅಂಡ್ ಗೋಲ್, ಏಮ್ ಗೋಲ್ ರೀಚ್ ಆಗ್ಬೇಕಂದ್ರೆ ಥಿಂಕಿಂಗ್ ಮೈಂಡ್ ಸೆಟ್ ಕರೆಕ್ಟ್ ಆಗಿರಬೇಕು. ಈ ಪಾಯಿಂಟು ನೋಟ್ ಮಾಡ್ಕೊಳ್ಳಿ. ಇದು ಹೇಳೋದ್ನೆಲ್ಲ ಬರ್ದಿಟ್ಕೊಳ್ರಲ್ಲ. ಇವಾಗ ನಾನು ನೆಕ್ಸ್ಟ್ ಪಾಯಿಂಟ್ ಬರೀತೀನಿ. ಇವತ್ತು ಮ್ಯಾರೇಜಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟಾಪಿಕ್ಕು ನೋ ಮ್ಯಾರೇಜಸ್ ರೀಸನ್ ಇನ್ ವಾಸ್ತು. ಥಿಂಕಿಂಗ್ ಮೈಂಡ್ ಸೆಟ್ ಕರೆಕ್ಟ್ ಆಗಿರಬೇಕು. ಇದೆಲ್ಲ ಬರ್ಕೊಳ್ಳಿ. ಶುಡ್ ಬಿ ಸೇಮ್. ಟು ಅಚೀವ್ ಏಮ್ and goal. To achieve aim and goals in life, in real life. ಲೈಫ್ ಅಂದ್ರೆ ಪಾಸ್ಟ್ ಲೈಫ್ ಅನ್ಕೊಂಡ್ಬಿಡ್ತಾರೆ. ಇಂಪಾರ್ಟೆಂಟ್ ಇದು. ಇದು ಇಂಪಾರ್ಟೆಂಟು. ಥಿಂಕಿಂಗ್ ಮೈಂಡ್ ಸೆಟ್ಟು, ಏಮು, ಗೋಲು. ಇದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ನಾವು ನೋಡಿರ್ತೀವಿ ಜನಗಳನ್ನ ಮಾರ್ಕೆಟಲ್ಲಿ. ಇವಾಗ ಥಿಂಕಿಂಗು, ನಾನು ಮದುವೆ ಆಗಬೇಕಪ್ಪ ಅನ್ನೋದಿದ್ರೆ ಮೈಂಡ್ ಸೆಟ್ಟು ಮದುವೆ ಮಾಡಿಸ್ತತೆ. ಅದು ಸೇಮ್ ಇರಬೇಕು, ಶುಡ್ ಬಿ ಸೇಮ್. ಇಲ್ಲಿ ಮದುವೆ ಮಾಡ್ಕೊತೀನಿ ಅನ್ಕೊಂತೀರ, ಥಿಂಕಿಂಗು ಮೈಂಡ್ ಸೆಟ್ಟಲ್ಲಿ ಆಗಿರಲ್ಲ, ಮಾಡ್ಕೊಂಡಿರಲ್ಲ. ಬಿಡು ನಾಳೆ ನೆಕ್ಸ್ಟ್ ಮಂತ್ ನೋಡೋಣ, ಬಿಡು ಇನ್ನು 6 ತಿಂಗಳು ನೋಡೋಣ, ಹೋಗ್ತಾ ಇರತ್ತೆ ಏಜು. ಹಂಗೆ 30 ಆಗ್ಬಿಡ್ತು, ಮದುವೆ ಆಗಲೇಬೇಕು. 32ವರೆಗೂ ಚಾನ್ಸ್ ಇದೆ, ಮ್ಯಾಕ್ಸ್ 33 ಅಷ್ಟೇ. ಆಮೇಲೆ 34 35 ಬಂತು, ಹೋಯ್ತು ಇಂಟ್ರೆಸ್ಟ್. ಆಮೇಲೆ ದೇವ್ರು ಬಂದ್ರೂ ನೀವು ಒಪ್ಪಲ್ಲ, ಆ ಥರ ಆಗ್ಬಿಡುತ್ತೆ. ಆಮೇಲೆ 35 ಆದಮೇಲೆ ಅಹಂಕಾರ ಇರೋವ್ರಿಗೂ ಅಹಂಕಾರ ಬಿಡಬೇಕು, ಈಗೋಯಿಸಮ್ ಬಿಡಬೇಕು, ಪ್ಯಾಕೇಜ್ ನೋಡೋದು ಬಿಡಬೇಕು, ಕಲ್ಲರ್ ನೋಡೋದು ಬಿಡಬೇಕು, ಸಣ್ಣ ದಪ್ಪ ಬಿಡೋದು ನೋಡಬೇಕು, ಹೈಟು ವೈಟ್ ಎಲ್ಲ ನೋಡಬೇಕು, ಬಿಡೋದು ನೋಡಬೇಕು, ಮದುವೆ ಆಗ್ಬಿಡ್ಬೇಕು. ಆವಾಗ ಯಾವ ಸಿಕ್ಕೋ ಮದುವೆ ಆಗ್ಬಿಡ್ತಾರೆ. ಮುಂಚೆನೇ ಎಂತೆಂಥ ಪ್ರಪೋಸಲ್ ಬಂದಿತ್ತು, ಎಂತೆಂಥ ಅಹಂಕಾರ ಹೆಣ್ಮಕ್ಳಿದ್ದಾರೆ. 2 ಲಕ್ಷ ಪ್ಯಾಕೇಜ್ ನೋಡಿರೋರು ಇವತ್ತವರೆಗೂ ಮದುವೆ ಆಗಿರಲ್ಲ. ದೇವ್ರು ಕೊಡಲ್ಲ ಅವ್ರ ಚಾನ್ಸು. ಆ ದುಡ್ಡು ಇಟ್ಕೊಂಡು ಏನು ಮಾಡ್ತಾರೆ ಅವರು? ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇವತ್ತು ಇವಾಗ 1/2 ಅವರ್ ಆಯ್ತು ಪ್ರೋಗ್ರಾಮು, 29 ಮಿನಿಟ್ಸ್ ಆಯಿತು, ಇನ್ನು 1/2 ಅವರ್ ಆಗ್ಬೋದು ಈ ಪ್ರೋಗ್ರಾಮು. ಈ ಪಾಯಿಂಟ್ ಎಲ್ಲ ಕೇಳಿರೋರು ಕೇಳಿದ್ರೆ ಇವತ್ತು ಅವ್ರಿಗೆ ಇಷ್ಟು ದಿನ ನಾವು ಏನೋ ಇಷ್ಟೆಲ್ಲ ಯಾಕಪ್ಪ ತಪ್ಪು ಮಾಡಿದ್ವಿ ಅನಿಸ್ಬಿಡುತ್ತೆ. ಇವಾಗ ಕೋಟಿ ಕೋಟಿ ಲಕ್ಷ ದುಡಿತಾರೆ, ಏನು ಮಾಡ್ತಾರೆ ದುಡ್ಡನ್ನ? ಮಕ್ಳಿರಲ್ಲ, ಮದುವೆ ಆಗಿಲ್ಲ, ಏನು ಮಾಡ್ತಾರೆ ದುಡ್ಡನ್ನ? ತಂದೆ ತಾಯಿ ಕೊಟ್ಟ, ತಂದೆ ತಾಯಿ ಎಷ್ಟು ದಿನ ಬ್ಯಾಂಕಲ್ಲಿ ಕೋಟಿ ಕೋಟಿ ಇಟ್ಕೊಂಡು ಬಡ್ಡಿ ತಿಂತಾರೆ. ಕೆಲವ್ರು ಇದ್ದಾರೆ, ಇಲ್ಲಿಂದ ಅಮೆರಿಕಕ್ಕೆ ಹೋಗ್ತಾರೆ, ಇಂಡಿಯಾ ಮರ್ತೋಗ್ತಾರೆ, ಕೋಟಿ ಕೋಟಿ ದುಡಿತಾರೆ. ಒಂದು 10 ಕೋಟಿ 20 ಕೋಟಿ ಇಲ್ಲ ದುಡ್ಕೊಂಡು ಇಂಡಿಯಾಗೆ ಬಂದ್ಬಿಡ್ಬೇಕು, ಪೇರೆಂಟ್ಸ್ ಜೊತೆ ಇರ್ಬೇಕು ತಾನೆ? ಇಲ್ಲ, ಇವ್ರಿಗೆ ಪೇರೆಂಟ್ಸ್ ಎಲ್ಲ 1 ಕೋಟಿ ಆಗ್ಬಿಡೋದು ಬ್ಯಾಂಕಲ್ಲಿ. ಅವನು ಅಲ್ಲೇ ಇರೋದು, ಅಮೆರಿಕದಲ್ಲೇ ಇರೋದು, ಇಂಡಿಯಾಗೆ ಬರಲ್ಲ ಅವನು. ಆ ಲೈಫಲ್ಲಿ ನೋಡಿದ ಮೇಲೆ ಇಲ್ಲಿ ಬರಲ್ಲ.
ಆಮೇಲೆ ಪೇರೆಂಟ್ಸು ವಿಡಿಯೋ ಕಾಲು, ಈಗ ನೋಡೋದು ವಿಡಿಯೋ ಕಾಲು, ಹಾಯ್ ಬಾಯ್ ಅನ್ನೋದು ಅಷ್ಟೇ. ವಿಡಿಯೋ ಕಾಲ್ ಎಲ್ಲ ಮಾಡಿಬಿಡತ್ತಾ? ನಾಳೆ ಇಲ್ಲಿ ಆಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಪೇರೆಂಟ್ಸ್ನ ಹಾಸ್ಪಿಟ್ಲ್ಗೆ, ವಿಡಿಯೋ ಕಾಲ್ ಕರ್ಕೊಂಡು ಹೋಗ್ಬಿಡತ್ತಾ? ಇಂಥ ಅಹಂಕಾರ ಪಟ್ಟು ಈಗೋ ಪಟ್ಟು ಮದುವೆ ಆಗದೆ ಫಾರಿನ್ ಇಟ್ಕೊಂಡು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಪೇರೆಂಟ್ಸು ಕಷ್ಟ ಪಡ್ತಾ ಇರ್ತಾರೆ ಇಲ್ಲಿ, ಅವ್ನು ಕೋಟಿ ಇಟ್ಕೊಂಡು ಬ್ಯಾಂಕಲ್ಲಿ ಏನು ಮಾಡಬೇಕು? ಪೂಜೆ ಮಾಡಬೇಕು. ನೋಡ್ರಿ, ಲೈಫ್ ಇರೋದು ಒಂದು ಮಗನಾಗಿ ಮಗಳಾಗಿ ಹುಟ್ಟಿದ ಮೇಲೆ ಪೇರೆಂಟ್ಸ್ನ ನೋಡ್ಕೊಬೇಕು. ಇದು ಆಲ್ ಓವರ್ ದಿ ವರ್ಲ್ಡು ಯಾರನ್ನ ವಿಡಿಯೋ ನೋಡ್ತಾ ಇದ್ರೆ ಕನ್ನಡ ಇದು ಫಾರಿನ್ ಇರೋರು ಫಸ್ಟು ದುಡ್ಬಿಟ್ಟು ಒಂದು 10 ಕೋಟಿ ದುಡ್ಬಿಟ್ಟು ಇಂಡಿಯಾಗೆ ಬಂದುಬಿಟ್ಟು ಪೇರೆಂಟ್ಸ್ ಜೊತೆಲಿ ಇರಿ. 10 ಕೋಟಿ ಫಿಕ್ಸ್ಡಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಬರೋ ಬಡ್ಡಿಯಲ್ಲಿ ಜೀವನ ಮಾಡ್ಬೋದು. ಈ ಸ್ಟೇಟಸ್ಸು, ಈ ಲೆವೆಲ್ಲು ಎಲ್ಲ ಬಿಟ್ಬಿಡಿ, ಅದೆಲ್ಲ ಶಾಶ್ವತ ಅಲ್ಲ. ಪೇರೆಂಟ್ಸ್ ಇಂಪಾರ್ಟೆಂಟು. ನಿಮ್ಗೆ ಲೈಫ್ ಕೊಟ್ಟಿದ್ದಾರೆ ಅವರು ಕಷ್ಟಪಟ್ಟು, ಅವ್ರನ್ನ ಏಜ್ ಆಗಿರೋ ಟೈಮಲ್ಲಿ ನೋಡ್ಕೊಳ್ಳಿ. ಕೆಲವ್ರು ಇದ್ದಾರೆ 5% ಇದ್ದಾರೆ ಬರ್ತಾರೆ, 95% ಬರಲ್ಲ. ಎಷ್ಟೋ ಕೇಸಸಲ್ಲಿ ನಾನು ಇರೋ ಸೊಸೈಟಿ ಪಕ್ಕದಲ್ಲೇ ಓಲ್ಡ್ ಏಜ್ ಇದು ಸೊಸೈಟಿ ಇದೆ, ಓಲ್ಡ್ ಏಮ್ ಸೊಸೈಟಿ. ಅಲ್ಲಿ ವೇದಾಂತ ಅಂದ್ಬಿಟ್ಟು ರಿಟೈರ್ಮೆಂಟ್ ಸೊಸೈಟಿ ಇದೆ. ಇಲ್ಲಿ ಏನು ಮಾಡ್ತಾರೆ, 40 ಲಕ್ಷ ಕೊಟ್ಬಿಟ್ಟು ಫ್ಲ್ಯಾಟ್ ಕೊಟ್ಬಿಡ್ತಾರೆ. ಆ ಫ್ಲ್ಯಾಟಲ್ಲಿ ಪೇರೆಂಟ್ಸ್ನ ಬಿಟ್ಬಿಟ್ಟು ಅವ್ನು ಹೋಗ್ಬಿಡ್ತಾನೆ ಫಾರಿನ್ಗೆ. ಇಲ್ಲಿ ಕೆಳಗಡೆ ಒಂದು ಆ್ಯಂಬುಲೆನ್ಸ್ ಇರುತ್ತೆ, ಫುಡ್ಡೆಲ್ಲ ಕೊಡ್ತಾರೆ, ತಿಂಗ್ಳಿಗೆ ಇಷ್ಟು ಅಂದ್ಬಿಟ್ಟು ಕಟ್ತಾ ಇರ್ತಾರೆ. ಅವ್ರ ಪೇರೆಂಟ್ಸ್ ಪಾಡು ನಾವು ನೋಡಬೇಕು. ಇಲ್ಲಿ ನಡ್ಕೊಂಡು ಹೋಗ್ತಾರೆ ಸೊಸೈಟಿಯಲ್ಲಿ, ನಡೆಯೋಕ್ಕಾಗಲ್ಲ, ಮೆಲ್ಲಗೆ ನಡ್ಕೊಂಡು ಹೋಗ್ತಾರೆ ಪಾಪ, ಮುಖ ನೋಡ್ಕೊಂಡು. ಒಂದು ಮಕ್ಕಳಿದ್ರೆ ಎಷ್ಟು ಖುಷಿಯಾಗಿ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ಬೋದು, ಕರ್ಕೊಂಬರ್ಬೋದು. ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಫೀಲಿಂಗಲ್ಲೇ ಅವರು ವೀಕ್ ಆಗಿಬಿಡ್ತಾರೆ. ಬ್ಯಾಂಕಲ್ಲಿ ಲಕ್ಷ ಕೋಟಿ ಇರತ್ತೆ, ಏನು ಪ್ರಯೋಜನ? ವಿಡಿಯೋ ಕಾಲ್ ಅಂತ ವಿಡಿಯೋ ಕಾಲ್ ಎಲ್ಲ ಮಾಡಿಬಿಡುತ್ತಾ? ನಾಳೆ ಎದ್ದೇಳಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಫೋನ್ ಎತ್ತಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಆ್ಯಂಬುಲೆನ್ಸ್ ಕರೆಯೋಕ್ಕೂ ಆಗಲ್ಲ. ಅವಾಗ ಯಾರು ನೋಡ್ತಾರೆ? ಆವಾಗ ಮಕ್ಕಳ ಜೊತೆಲಿದ್ದರೆ ನೋಡ್ತಾರೆ. ಇದೆಲ್ಲ ತಿಳ್ಕೊಳ್ಳಿ. ನಾನು ಇವತ್ತು ಇದು ಏನು ಕೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಇದು ಇಂಪಾರ್ಟೆಂಟ್ ಪಾಯಿಂಟ್ಸು ತಿಳ್ಕೊಬೇಕು. ಕೆಲವರು ತಿಳ್ಕೊಳಲ್ಲ. ಅಹಂಕಾರ, ಸ್ಟೇಟಸ್ಸು, ಲೆವೆಲ್ಲು, ಎಂತಿ ಮಾತು ಕೇಳ್ಕೊಂಡು ಇರೋದು ಕೆಲವರು ಗುಲಾಮಗಿರು ಎಂತಿರ್ಗೆ. ಇದೆಲ್ಲ ಬಿಟ್ಬಿಡಿ. ಫಸ್ಟು ಪೇರೆಂಟ್ಸ್ನ ನೋಡಿ. ಮಾತಾ ಪಿತಾ ಗುರು ದೈವಂ ಅಂತಾರೆ. ಫಸ್ಟು ತಂದೆ ತಾಯಿನ ನೋಡಿ, ಆಮೇಲೆ ಗುರುಗೆ ರೆಸ್ಪೆಕ್ಟ್ ಕೊಡಿ, ಆಮೇಲೆ ದೇವ್ರ ರೆಸ್ಪೆಕ್ಟ್ ಕೊಡಿ. ಇಷ್ಟೇ ಲೈಫು. ಅದು ಬಿಟ್ಬಿಟ್ಟು ಕೆಲವರು ಎಂತಿ ಹೇಳೋ ಮಾತು ಕೇಳ್ಕೊಂಡು ಎಂತಿ ಗುಲಾಮ ಆಗ್ಬಿಟ್ಟು ಅವಳು ಹೇಳೋ ಥರ ಬಾಳೋದು, ಪೇರೆಂಟ್ಸ್ನ ತೊಂದರೆ ಮಾಡೋದು, ಪೇರೆಂಟ್ಸ್ ಮಾತು ಕೇಳೋದಿರೋದು, ಅದೆಲ್ಲ ಬಿಟ್ಟುಬಿಡಿ. ಎಷ್ಟು ಕೇಳಬೇಕೋ ಅಷ್ಟು ಕೇಳಿ. ನಿಮ್ಮ ಕಂಟ್ರೋಲಲ್ಲಿ ನಿಮ್ಮ ವೈಫ್ ಇರಬೇಕು, ಆವಾಗ ನಿಮ್ಮ ಪೇರೆಂಟ್ಸ್ ನೀವು ನೋಡೋಕ್ಕಾಗೋದು. ಎಷ್ಟೋ ಫ್ಯಾಮ್ಲಿಯಲ್ಲಿ ಅಪಾರ್ಟ್ಮೆಂಟ್ಗಳು ಪೇರೆಂಟ್ಸ್ ಅಂದ್ಬಿಟ್ಟು ತಗೊತಾರೆ ರೂಮು. ಅವಳು ಎಂತಿ ಮಾಡೋ ಪ್ರಾಬ್ಲಮ್ಗೆ ಅಲ್ಲಿ ಗಂಡ ಪೇರೆಂಟ್ಸ್ನ ಕರ್ಕೊಂಬರೋಕ್ಕಾಗಲ್ಲ. ಅವ್ರು ಬಂದ್ರೂ ಅವ್ರು ಎಂತಿ ಸರಿಯಾಗಿ ನೋಡ್ಕೊಳಲ್ಲ, ಅವರು ಇಷ್ಟನೇ ಪಡಲ್ಲ. ಎಷ್ಟು ಫ್ಯಾಮ್ಲಿಯಲ್ಲಿ ನೋಡಿಲ್ಲ. ಕೆಲವ್ರು ಇರ್ತಾರೆ ಸೊಸೆಗಳು ಚೆನ್ನಾಗಿ ನೋಡ್ಕೊತಾರೆ, ಕೆಲವು ಹೆಣ್ಮಕ್ಳು ನೋಡೋಲ್ಲ. ಇದೆಲ್ಲ ರಿಯಲ್ ಫ್ಯಾಕ್ಟ್ಸ್. ಇವೆಲ್ಲ ಕೆಟ್ಟ ಕರ್ಮಕ್ಕೆ ಹೋಗುತ್ತೆ. ಎಲ್ಲ ಕರ್ಮ ಅಂತಾರೆ. ಕರ್ಮ ಎಲ್ಲ ಕೆಟ್ಟದಲ್ಲ. ಕರ್ಮ ಅಂದರೆ ಕೆಲಸ, ಡ್ಯೂಟಿ. ಅದು ಕೆಟ್ಟ ಕರ್ಮಕ್ಕೆ ಹೋಗುತ್ತೆ. ಕೆಟ್ಟ ಕರ್ಮಕ್ಕೆ ಹೋದ್ರೆ ಅನುಭವಿಸ್ಬೇಕು ಅವರು. ಅವರೇನು ಪರ್ಮನೆಂಟ್ ಅಲ್ಲ. ಇಲ್ಲಿ ಮುಂದೆ ಎಷ್ಟು ವಯಸ್ಸು ಬಾಲ್ ಬಿಡ್ತಾರೆ? 100 ವರ್ಷನೂ ಬಾಲ್ ಬಿಡ್ತಾರೆ. ಆಮೇಲೆ ಟಿಕೆಟ್ ತಗೊಂಡು ಹೋಗ್ಲೇಬೇಕಾ? ಅಲ್ಲಿ ಮೇಲೆ ಹೋಗಿ ಲೆಕ್ಕ ಕೊಡಬೇಕಾ? ಇಲ್ಲಿ ಭೂಮಿಯಲ್ಲಿ ಏನೇನು ಪ್ರಾಬ್ಲಮ್ ಮಾಡಿದ್ರೆ ಎಲ್ಲ ಲೆಕ್ಕ ಮೇಲೆ ಕೊಡಬೇಕಾ? ಅವಾಗ ಈ ಲೆಕ್ಕ ಎಲ್ಲ ಬರುತ್ತೆ. ತಂದೆ ತಾಯಿ ಕೊಟ್ಟಿರೋದು ಹಿಂಸೆ ಇಲ್ಲ. నేను ಇನ್ಸ್ಟಾಗ್ರಾಮ್లో ಒಂದು ವಿಡಿಯೋ ನೋಡಿದೆ. ಅವನು ಮಗ ಆದವನು ತಂದೆನ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ತಾವನೆ. ಸುಮ್ಮನೆ ಹೋಗ್ತಾವನ ಬಿಟ್ಬಿಟ್ಟು ಕಾಲಲ್ಲಿ ಓದ್ಬಿಟ್ಟು ಹೋಗ್ತಾವನೆ. ನನಗೆ ಬೇಜಾರಾಯಿತು. ಇದೆಲ್ಲ ಇವಾಗಲೇ ಎಲ್ಲ ಮಾಡ್ತಾ ಇದ್ದಾರೆ. ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ಬಂದಿರೋದು. ನನಗೆ ಎಷ್ಟು ಬೇಜಾರಾಯ್ತಂದರೆ, ಈ ಯಂಗರ್ ಜನ್ರೇಷನು ಏನು ಕಲಿತಾ ಇದ್ದಾರೆ? ಹೋಗೋದು, ದುಡ್ಡು ಮಾಡೋದೆಲ್ಲ ಜೀವನ. ದುಡ್ಡು ಮಾಡಿ ಏನು ಪ್ರಯೋಜನ? ಬ್ಯಾಂಕಲ್ಲಿ ಕೋಟಿ ಇದ್ದು ಅವನ ಅಪ್ಪನ ತಂದೆನ ನೋಡೋಕೆ ಯೋಗ್ಯತೆ ಇಲ್ಲದವನು ಅವ್ನು ಮನುಷ್ಯನಾಗ ಬಿಟ್ಟು ಏನು ಪ್ರಯೋಜನ? ಅಂಥವನು ಟಿಕೆಟ್ ತಗೊಂಡು ಮೇಲೆ ಹೋಗ್ತಾನಲ್ಲ ಇವತ್ತೆಲ್ಲ ನಾಳೆ. ಅಲ್ಲಿ ಮೇಲೆ ಗರುಡಪುರನ ಓದ್ಲಿ ಅವನ 2 ಲೈನು ಉದ್ಯೋಗ ಎಣ್ಣೆಲ್ಲಿ ಹಾಕ್ಬಿಡ್ತಾರೆ ಅವನ್ನ. ಇದು ರಿಯಾಲಿಟಿ.
ಅವ್ನು ಅನ್ಕೊನ್ಬೋದು ಇವತ್ತು ಅವ್ನು ಎಂತಿ ಗುಲಾಮ ಆಗ್ಬಿಟ್ಟು ಅವ್ನು ಎಂತಿ ಮಾತು ಕೇಳ್ಕೊಂಡು ತಂದೆನ ಹೋಗ್ಬಿಟ್ಟು ಬಿಟ್ಬಿಟ್ಟು ಹೊಡೆದ್ಬಿಟ್ಟು ಬಂದೆ ಅಂದ್ಬಿಟ್ಟು ಅವ್ನು ಎಂತಿ ಹತ್ರ ಹೋಗ್ಬಿಟ್ಟು ಅವ್ನು ಪಾಶ ಗೆಲ್ಕೊಬೋದು. ಎಂತಿ ಬಂದು ಬೇಷ್ ಬೇಷ್ ನನ್ನ ಗಂಡ ಅನ್ಕೊಳ್ಬೋದು. ಎಷ್ಟು ದಿನ ಬ್ಯೂಟಿ ಇದ್ಬಿಡತ್ತೆ. ಒಂದು 35 ವರ್ಷ ಆದ್ಮೇಲೆ ಅಂಕಲ್ ಆಂಟಿನ ಆಗೋದು. ಇದು ಥಿಂಕ್ ಮಾಡಬೇಕು. ಇವತ್ತು ಇದೆಲ್ಲ ಹೇಳ್ತಾ ಇದ್ದೀನಿ ಏನಕಂದ್ರೆ ಇಂಥವ್ರು ಜನದಲ್ಲಿ ಮಾರ್ಕೆಟಲ್ಲಿ ಇದ್ದಾರೆ. ಕೆಲವರು ಮದುವೆ ಆದ್ಮೇಲೆ ಇಂಥ ಕಚ್ಚಡ ಕೆಲಸಗಳು ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ನ ನೋಡ್ಕೊತಾ ಇಲ್ಲ. ಅದಕ್ಕೆ ನಾನು ಬಂದಿದ್ದು, ಈಗೋಗೆ ನನಗೆ ಬಂದಿದ್ದು ನಾನು ಮಾತಾಡೋಕ್ಕೆ. ಅದಕ್ಕೆ ಮದುವೆ ಯಾರಿಗೆ ಆಗಿಲ್ಲ ಈಗೋಯಿಸಮ್ ಬಿಟ್ಟುಬಿಡಿ. ಈಗೋಯಿಸಮ್ ಇರೋರೇ ಈ ಥರ ಎಲ್ಲ ಪೇರೆಂಟ್ಸ್ನ ಹೊಡಿಯೋದು, ಪೇರೆಂಟ್ಸ್ ರೋಡಲ್ಲಿ ಬಿಡೋದು, ಎಂತಿ ಮಾತು ಕೇಳೋದು, ಎಂತಿ ಗುಲಾಮ ಆಗೋದು, ಅವೆಲ್ಲ ಬಿಟ್ಬಿಡಿ. ಕರೆಕ್ಟಾಗಿ ಗಂಡ ಆದವನ ಮಾತು ಎಂತಿ ಕೇಳಬೇಕು, ಎಂತಿ ಗಂಡನ ಮಾತು ಕೇಳಬೇಕು, ಅನ್ಯೂನ್ಯವಾಗಿ ಹೋಗ್ಬೇಕು. ಅವಳು ಜಾಸ್ತಿ ದುಡಿತಲ್ಲ, ಈಗೋಯಿಸಮ್ ಅಲ್ಲ ಅವಳಲ್ಲಿ ಇರಬಾರ್ದು. ಅಂಥವ್ರು ಈ ವಿಡಿಯೋ ಕೇಳ್ಬಿಟ್ಟನ ಎಲ್ಲ ಈಗೋಯಿಸಮ್ ಎಲ್ಲ ಬಿಟ್ಬಿಡಿ. ನೀವೇನು ಪರ್ಮನೆಂಟಾಗಿ ಭೂಮಿ ಮೇಲೆ ಇರಲ್ಲ. ಇವತ್ತು ದುಡಿತೀರಾ, ಬ್ಯಾಂಕಲ್ಲಿ ಇಕ್ತೀರಾ, ಫಿಕ್ಸೆಡಲ್ಲಿ ಬಡ್ಡಿ ತಿಂತೀರಾ ಅಷ್ಟೇ. ಟಿಕೆಟ್ ತೊಗೊಂಡು ಹೋದ್ಮೇಲೆ ನಿಮ್ಮ ಹೆಣದ ಮೇಲೆ ತೊಗೊಂಬಂದ ದುಡ್ಡೆಲ್ಲ ಬ್ಯಾಂಕ್ ಹಾಕಲ್ಲ. ಅದಕ್ಕೆ ಬ್ಯಾಂಕ್ ಸೀನಿಯರ್ ಸಿಟಿಸನ್ ತುಂಬ ರೆಸ್ಪೆಕ್ಟ್ ಕೊಡೋದು. ಹೋದ್ರೆ ಎದ್ದು ನಿಂತ್ಕೊಳೋದೇನು, ಅವ್ರು ಚೇರ್ ಹಾಕೋದೇನು. ಯಾಕಂದರೆ ಸೀನಿಯರ್ ಸಿಟಿಸನ್ ಅಲ್ಲೇ ತೀರೋದ್ರೆ ಯಾರು ಮಕ್ಳು ಗಿಕ್ಲಿರ ದುಡ್ಡೆಲ್ಲ ಅವನಿಗೆ ದುಡ್ಡಿಗೆ ಆವಾಗ ಅವ್ರಿಗೇನು ಸತ್ತೋದ್ರೆ ತಗೊಂಬಂದು ಬ್ಯಾಂಕ್ ಅವರು ಸತ್ತೋಗಿದೆ ಬಂದು ಫೋನ್ ಮಾಡೋದೆ ಹಂಗೆ ಬಂದು ಕೊಟ್ಬಿಟ್ಟು ಹೋಗ್ತಾನೆ ದುಡ್ಡು. ಯಾರು ಕೊಡಲ್ಲ. ದುಡ್ಡಿಗೆ ವ್ಯಾಲ್ಯೂ ಇಲ್ಲ, ಎಷ್ಟು ಬೇಕೋ ಅಷ್ಟೇ. ಇವಾಗ ಊಟ ಇಷ್ಟು ಹಾಕಿದ್ರೆ ಇಷ್ಟೇ ತಿನ್ನೋದು ಹೊಟ್ಟೆಗೆ. ಇಷ್ಟು ತಿನ್ನೋಕ್ಕಾಗತ್ತಾ? ಅಲ್ಲಿ ಸಾಕು ಸಾಕು ಅಂತೀವಿ ತಾನೆ. ಸಾಕು ಸಾಕು ಅನ್ನೋದು ಏನಕ್ಕೆ? ದೇವ್ರು ಅಲ್ಲೇ ಕಲ್ಸ್ಕೊಟ್ಟವನೆ. ಎಲ್ಲದರಲ್ಲೂ ಸಾಕು ಅನ್ನೋದು ಇರಬೇಕು. ದುಡ್ಡು ಅಷ್ಟೇ. ಒಂದು ಫಾರಿನ್ಗೆ ಹೋದ್ನಾ, ಅಮೆರಿಕ 10 ಕೋಟಿ ದುಡ್ಡು ಕೊಂಡ್ನ, ಈಗ ಹೋಗ್ಬಿಟ್ಟು ಬಂದ್ಬಿಡ್ಬೇಕು ಇಂಡಿಯಾಗೆ, ಪೇರೆಂಟ್ಸ್ ಜೊತೆಲಿ ಇರಬೇಕು. ಸಾಯೋ ತನಕ ಅವ್ರನ್ನ ನೋಡಬೇಕು, ಅದು ಧರ್ಮ. ಆವಾಗ ನಿನಗೂ ಮಕ್ಕಳಾಗ್ತಾರೆ. ನಾಳೆ ಮದುವೆ ಆಗಿ ನಿನ್ನ ಮಕ್ಕಳು ನೀನು ನೋಡ್ತಾರೆ. ನೀನು ತಗೊಂಡೋಗಿ ಓಲ್ಡ್ ಏಜ್ ಹೋಮಲ್ಲಿ ಬಿಟ್ಬಿಟ್ಟು ರಿಟೈರ್ಮೆಂಟ್ ಸೊಸೈಟಿಯಲ್ಲಿ ಬಿಟ್ಬಿಟ್ರೆ ಅದೆಲ್ಲ ವೇಸ್ಟು. ನಾಳೆ ನಿಮ್ಮ ಮಗನೂ ನಿಮ್ಗೆ ಹಂಗೆ ಮಾಡೋದು. ನಿಮ್ಗೆ ಏಜ್ ಆಗಿದ್ಮೇಲೆ ರಿಟೈರ್ಮೆಂಟ್ ಸೊಸೈಟಿಯಲ್ಲಿ ಬಿಡ್ತಾನೆ. ಅಲ್ಲಿ ಏನು ಲೈಫು ಅಲ್ಲಿ ನಾವು ನೋಡ್ತೀವಲ್ಲ, ನಾವು ಕಣ್ಣಾರೆ ನೋಡ್ತೀವಿ. ಅವ್ರ ಹತ್ರ ದುಡ್ಡಿರತ್ತೆ, ಏನು ಅನ್ಭವಿಸಂಗೆ ಮಕ್ಳಿರಲ್ಲ. ಅವನಲ್ಲಿ ಗಂಡ ಆದವನು ಎಂತಿ ಜೊತೆಲಿ ಎಂಜಾಯ್ ಮಾಡ್ಕೊಂಡು ತಿರ್ಕೊಂಡಿರ್ತಾನೆ. ಇಲ್ಲಿ ಇವ್ರನ್ನ ಯಾರು ನೋಡ್ತಾರೆ? ಇದೆಲ್ಲ ರಿಯಲ್ ಎಕ್ಸಾಂಪಲ್ಸ್, ನಾವು ಕಣ್ಣಾರೆ ನೋಡಿರೋದು ಮಾತಾಡ್ತಾ ಇದ್ದೀವಿ. ಅದಕ್ಕೆ ಮದುವೆ ಆಗಿಲ್ಲ, ಕಷ್ಟ ಇದೆ. ಮದುವೆ ಆದಮೇಲೆ ಇವೆಲ್ಲ ಬಿಟ್ಟುಬಿಡಿ. ಪೇರೆಂಟ್ಸ್ನ ಓಲ್ಡ್ ಏಜ್ ಹಾಕೋದು, ಎಂತಿ ಮಾತು ಕೇಳೋದು, ಎಂತಿ ಗುಲಾಮ್ ಆಗೋದು ಎಲ್ಲ ಬಿಟ್ಟುಬಿಡಿ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ಮು, ಹೆಣ್ಮಗಳು ಮದುವೆ ಆದಮೇಲೆ ಗಂಡನ ಮನೆಗೆ ಬಂದಮೇಲೆ ತಾಯಿ ಮನೆಗೆ ಆವಾಗ ಫೋನ್ ಮಾಡಿ ಮಾತಾಡ್ತಾ ಇರಬೇಡಿ. ನಾನು ಹೆಣ್ಮಕ್ಳು ತಾಯಿಗಳಿಗೆ ಹೇಳ್ತೀನಿ, ನೀವು ನಿಮ್ಮ ಮಗಳಿಗೆ ದಿನಾ ಫೋನ್ ಮಾಡೋದು ಬಿಟ್ಬಿಡಿ. ದಿನಾ ಫೋನ್ ಮಾಡೋದು, ಮಾತಾಡೋದು, ಏನು ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ, ಏನು ಹಂಗೆ ದಿನ ಮಾಡ್ತಾ ಇರಬೇಡಿ. ಅವರು ಮದುವೆ ಆದಮೇಲೆ ಅವ್ರ ಜೀವನ ಅವ್ರು ನೋಡ್ಕೊಬೇಕು. ಮದುವೆ ಆಗೋರ್ಗೂ ನೀವು ಅವ್ರಿಗೆ ಸಪೋರ್ಟ್ ಕೊಡಬೇಕು. ಮದುವೆ ಆದಮೇಲೆ ಅವ್ರ ಕಾಲಲ್ಲಿ ನಿಲ್ಲಬೇಕು. ಬಿಟ್ಬಿಡಿ. ಇವಾಗ ಪಕ್ಷಿಗಳು ಒಂದು ಪಾರಿವಾಳನಾದ್ರೂ ಪಾರಿವಾಳ ಪಕ್ಷಿ ಮಗುಗೆ ಮೊಟ್ಟೆ ಇಕ್ಕತ್ತೆ, ಮರಿ ಆಗತ್ತೆ, ಮರಿ ದೊಡ್ಡದಾಗೋರ್ಗೆ ಸಾಕತ್ತೆ, ರೆಕ್ಕೆ ಎಲ್ಲ ಬಂದಮೇಲೆ ಕೊತ್ತು ಆಚೆ ಕಡೆ ಕಳಿಸ್ಬಿಡತ್ತೆ. ಹೋಗಿ ಅವರೇ ಜೀವನ ಮಾಡ್ಕೊಬೇಕು. ಮದುವೆ ಆದಮೇಲೆ ಬಿಟ್ಬಿಡಿ, ಅವ್ರ ಪಾಟ್ಕೊಟ್ಟು ಜೀವನ ಮಾಡಲಿ. ಫೋನ್ ಮಾಡ್ತಾ ಇರೋದು, ತಲೆ ಕೆಡಿಸ್ತಾ ಇರೋದೆಲ್ಲ ಮಾಡಬೇಡಿ. ಯಾವಾಗ ನೀವು ಫೋನ್ ಮಾಡ್ತಾ ಇರ್ತೀರಾ, ತಲೆ ಕೆಡಿಸ್ತಾ ಇರ್ತೀರಾ, ಅವ್ರು ಅಲ್ಲಿ ವಿಷಯಗಳು ಇಲ್ಲೇ ಹೇಳೋದು, ಅವ್ರಿಗೆ ಅಲ್ಲಿ ಗೊತ್ತಾಗೋದು, ನೀವು ಇಲ್ಲಿ ಮಾತಾಡೋದು, ಅಲ್ಲಿ ನಿಮ್ಮ ಅವ್ರ ಗಂಡನ ಮನೆಯಲ್ಲಿ ಆವಾಗೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಈ ತಾಯಂದ್ರು ಮಾಡೋ ಪ್ರಾಬ್ಲಮಿಂದನೇ ಎಲ್ಲ ಹೆಣ್ಮಕ್ಳಿಗೆ ಡೈವರ್ಸ್ ಆಗ್ತಾ ಇರೋದು. ಮಾರ್ಕೆಟಲ್ಲಿ ತುಂಬ ಗಲಾಟೆಗಳಾಗೋದು. ಬಿಟ್ಬಿಡಿ, ಅವ್ರ ಪಾಟಿಗೆ ಅವ್ರು ಜೀವನ ಮಾಡ್ಕೊಂಡಿರಲಿ. ಆಮೇಲೆ ನೋಡಿ, ಮಗು ಇದು ಮಕ್ಕಳು ಮದುವೆ ಆಗೋರ್ಗು ನಿಮ್ಮ ಜವಾಬ್ದಾರಿ. ಮದುವೆ ಆದಮೇಲೆ ಅವ್ರಿಗೆ ಮಕ್ಕಳಾಗ್ತಾರ, ಮೊಮ್ಮಕ್ಕಳಾಗ್ತಾರ. ಆ ಮೊಮ್ಮಕ್ಕಳು ಅವ್ರು ನೋಡ್ಕೊತಾರೆ. ಕೆಲವ್ರು ಇದ್ದಾರೆ ಏಜ್ ಆಗಿರೋರು, ಸೀನಿಯರ್ ಸಿಟಿಸನ್ಸು, ಇವ್ರು ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಅವ್ರ ಮೊಮ್ಮಕ್ಕಳ ಮೇಲೆ ಚಿಂತೆ ಇವ್ರಿಗೆ. ಮೊಮ್ಮಕ್ಕಳು ಅವ್ರು ನೋಡ್ಕೊತಾರೆ. ಅವ್ರ ಮಕ್ಕಳು, ನಿಮ್ಮ ಮಕ್ಕಳು, ಮಕ್ಕಳು ಅವ್ರು ನೋಡ್ಕೊತಾರೆ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಮ್ಮ ಮನೇಲಿ ಒಂದು ಮೇಡ್ ಬರ್ತಾ ಇದ್ರು ಒಂದು ಟೈಮಲ್ಲಿ. ಅವರು
ಅವರು ಮಕ್ಕಳ ಬಗ್ಗೆ ಚಿಂತೆ ಇಲ್ಲ, 5-6 ಮಕ್ಳಿಗೆ ಚಿಂತೆ, ಅವ್ರ ಮೊಮ್ಮಕ್ಳ ಬಗ್ಗೆ ಚಿಂತೆ. ಅವ್ನ ಮೊಮ್ಮಗನಿಗೆ ಅಡ್ಮಿಷನ್ ಆಗ್ಬೇಕಂತೆ, ಫೀಸ್ ಕಟ್ಬೇಕು. ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳು, ಅವ್ರ ಮಕ್ಕಳ ಇವ್ರ ಮೊಮ್ಮಕ್ಳ ಮಗ ಇವ್ರಿಗೇನು ಫಂಕ್ಷನ್, ಇದು ಫೀಸ್ ಕಟ್ಟಬೇಕು, ಅದು ಕಟ್ಟಬೇಕು ಯೋಚನೆ, ಅದೆಲ್ಲ ಥಿಂಕಿಂಗ್ ಮಾಡಬಾರ್ದು. ಅವರು ಕಟ್ಕೊತಾರೆ, ಫೀಸ್ ಕಟ್ಕೊತಾರೆ, ಮಾಡ್ಕೊತಾರೆ. ಮೊಮ್ಮಕ್ಳ ಬಗ್ಗೆಲ್ಲ ನೀವು ಯೋಚನೆ ಮಾಡಬೇಡಿ. ಮಕ್ಕಳು ಮದುವೆ ಆದ್ಮೇಲೆ ಯೋಚನೆ ಮಾಡಿ, ಆವಾಗ ನಿಮಗೆ ಲಾಂಗ್ ಲೈಫ್ ಇರುತ್ತೆ. ಯಾವಾಗ ಎಲ್ಲ ಯೋಚನೆನೂ 60 ವರ್ಷ ಆದ್ಮೇಲೆ ಯಾಕೆ ರಿಟೈರ್ಮೆಂಟ್ ಕೊಡ್ತಾರೆ, ಸೈಲೆಂಟಾಗಿ ಮನೇಲಿ ರೆಸ್ಟ್ ತಗೊಳ್ಳಿ ಅಂದ್ಬಿಟ್ಟು. ನೀವು 60 ವರ್ಷ ಆದ್ಮೇಲೆ ಮೊಮ್ಮಕ್ಳ ಬಗ್ಗೆ, ಮಗಳ ಬಗ್ಗೆ ಫೋನ್ ಮಾಡ್ಕೊಂಡೆಲ್ಲ ಟೆನ್ಷನ್ ತಗೊಂಡ್ರೆ ನೀವು ಜಲ್ದಿ ಟಿಕೆಟ್ ತಗೊಂಡು ಹೋಗ್ಬಿಡ್ತೀರಾ. ನಿಮ್ಮದೇ ಆಗಿ 60 ವರ್ಷ ಆದಮೇಲೆ ರಿಟೈರ್ಮೆಂಟ್ ಲೈಫಲ್ಲಿ ಮನೇಲಿ ಇಟ್ಕೊಳ್ಳಿ. ಮಗ ಮಗಳು ಹೆಲ್ಪು ಸ್ವಲ್ಪ ಅವ್ರ ಅರ್ನಿಂಗಲ್ಲಿ ಕಳಿಸ್ತಾರೆ ಅಮೌಂಟು, ಅದು ಧರ್ಮ, ಕಳಿಸ್ಲೇಬೇಕು. ಆ ಹೆಣ್ಮಗು 50,000 ದುಡಿತದೆ ಅಂದರೆ ತಂದೆ ತಾಯಿಗೆ 20,000 ಕಳಿಸ್ಲೇಬೇಕು. 30,000 ತಗೊಳ್ಳಿ, ನೀವು ಜೀವನ ಮಾಡೋದು ಬೇಡವಾ, ಕಳಿಸ್ಬೇಕು. ಹಂಗೆ ಇದ್ಬಿಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು. ಅದು ಬಿಟ್ಬಿಟ್ಟು ಅದೇ ಏನು ಕಲ್ಸೋದೇ ಬಿಟ್ಟರೆ ನೀವು ರಿಟೈರ್ಮೆಂಟ್ ಲೈಫ್ ಹೆಂಗೆ ಮಾಡೋದು? ಬೇಕಂದ್ರೆ ಜನರಲ್ ಆಗಿ ನೋಡಿ, ಎಲ್ಲನ ಯಾರು ರಿಟೈರ್ಮೆಂಟ್ ಪೆನ್ಷನ್ ಬರ್ತಾ ಇರತ್ತೆ, ನಿಮ್ದಾಗಿರ್ತಾರೆ. 80 ಅಲ್ಲ, 85 ಅಲ್ಲ, 92 ವರ್ಷ ಇರೋವರೆಗೂ ಚೆನ್ನಾಗಿ ಓಡಾಡ್ತಾ ಇರ್ತಾರೆ. ಯಾಕಂದರೆ ಯಾರ ಮೇಲೆ ಡಿಪೆಂಡೆಂಟ್ ಇಲ್ಲ, ಯಾರ ಬಗ್ಗೆ ಮೆಡಿಸನ್ ಇಲ್ಲ, ಯಾರ ಹತ್ರನೂ ಕೈ ಚಾಚೋದಿರಲ್ಲ, ಪೆನ್ಷನ್ ಬರ್ತಾ ಇರುತ್ತೆ, ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ. ಒಂದು 60 ವರ್ಷ ಆದಮೇಲೆ ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಬರಲ್ಲ ಅಂದರೆ ಮಕ್ಕಳ ಹತ್ರ ಡಿಪೆಂಡ್ ಆಗಬೇಕು. ಆ ಕೇಳೋದು ಬೇಡ, ಏನೋ ಬೇಡ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಕುಡಿಯಲ್ಲ, ಡಾಕ್ಟರ್ ಚೆಕಪ್ ಮಾಡಲ್ಲ, ಟಿಕೆಟ್ ಜಲ್ದಿ ತಗೊಂಡು ಹೋಗ್ಬಿಡ್ತಾರೆ. ತುಂಬ ಜನ ಯಾಕೆ ಜಲ್ದಿ ಸತ್ತೋಗ್ತಾರೆ ಅಂದರೆ ಇದೇ ರೀಸನ್. ಮಕ್ಕಳಾದವರು ತಂದೆ ತಾಯಿ ಕೇಳ್ತಾರೋ ಇಲ್ವೋ ರಿಟೈರ್ಮೆಂಟ್ ಲೈಫಲ್ಲಿ, ನಾನು ದುಡಿತೀನಾ, 50% ದುಡಿತೀನಾ, ನಾನು ಹೋಗಿ ಒಂದು 20,000 ಕೊಟ್ಬಿಡ್ಬೇಕು ಅವ್ರಿಗೆ, ಅದು ಧರ್ಮ. ಹಂಗೆ ಮಾಡಿ, ನಿಮಗೂ ನಿಮ್ಮ ಮಕ್ಕಳು ಹುಡ್ತಾರೆ, ಚೆನ್ನಾಗಾಗ್ತಾರೆ, ನಿಮ್ಮ ಗಂಡನೂ ನಿಮ್ಗೆ ಸಪೋರ್ಟ್ ಮಾಡ್ತಾನೆ. ಅವ್ನ ಗಂಡ ಅವನಿಗೂ ಅಷ್ಟೇ, ಅವನು ದುಡಿಯೋದ್ರಲ್ಲಿ ಅವನು ಒಂದು 20,000 ಅವ್ರ ತಂದೆ ತಾಯಿ ಕೊಡಬೇಕು. ಕೆಲವು ಪೆನ್ಷನ್ ಬರ್ತಾ ಇರತ್ತೆ, ಕೇಳಲ್ಲ, ಅಂಥವ್ರನ್ನ ಪರವಾಗಿಲ್ಲ, ಕೇಳಿಲ್ಲ ಅಂದರೆ ಸ್ವಾಭಿಮಾನ ಜೀವನ ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ಪೆನ್ಷನ್ ಬರ್ತಾ ಇರಲ್ಲ, ಅಂಥವ್ರು ಕೊಡಿ. ಇದು ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ಚೆನ್ನಾಗಿ ಏಜ್ ಆಗಿರತ್ತೆ, ಚೆನ್ನಾಗಿರ್ತಾರೆ, ನಾವು ಕೇಳ್ತೀವಿ, ಏನು ಸರ್ ಪೆನ್ಷನ್ ಬರ್ತಾ ಇದೆಯಾ ಕೇಳ್ತೀವಿ, ಹ್ಞೂ ಅಂತಾನೆ. ಹೆಂಗೆ ಗೊತ್ತಾಯ್ತು ನಿಮಗೆ ಅಂತಾನೆ. ಏಜ್ ಆಗಿರೋರು ಸೀನಿಯರ್ ಸಿಟಿಸನ್ಸ್ 80+, 85+, 90+ ಎಲ್ಲ ಚೆನ್ನಾಗಿರೋರು ಪೆನ್ಷನ್ ಬರ್ತಾನೆ ಇರುತ್ತೆ. ಅದಕ್ಕೆ ಕೇಳಿದ್ವಿ ಸರ್, ಸುಮ್ಮನೆ ಒಂದು ತಿಳುವಳಿಕೆ ಅಷ್ಟು ಎಷ್ಟೋ ನೂರಾರು ಜನನ ಕೇಳಿದ್ದೀನಿ ನಾನು. ಎಲ್ಲರಿಗೂ ಪೆನ್ಷನ್ ಬರ್ತಾ ಇರತ್ತೆ, ಚೆನ್ನಾಗಿರ್ತಾರೆ, ಇದು ರಿಯಾಲಿಟಿ. ಅದಕ್ಕೆ ನಾನು ಈಗೋಯಿಸಮ್ ಎಲ್ಲ ಬಿಡಿ, ಮದುವೆ ಆಗಿ, ಪ್ಯಾಕೇಜ್ಗಳು ಬಿಡಿ, ಮದುವೆ ಆಗಿ ಆಮೇಲೆ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹೆಂಡತಿ ಮಾತು ಎಷ್ಟು ಕೇಳಬೇಕು ಅಷ್ಟು ಕೇಳಿ, ಓಕೆನಾ? ಗಂಡ ಆದವನು ಮನೆ ಜವಾಬ್ದಾರಿ ಮಾಡ್ಕೊಳ್ಳಿ, ಗಂಡ ಆದವನು ಕರೆಕ್ಟಾಗಿರಬೇಕು. ಆಫೀಸಲ್ಲಿ ತೆಗಿರೋ ಟೆನ್ಷನ್ ಎಲ್ಲ ತಗೊಂಬಂದು ಮನೇಲಿ ತೋರಿಸೋದು, ಆಫೀಸು, ಮನೆ ನೋಡಿ, ಇದು ಆಫೀಸು, ಇದು ಮನೆ, ಎರಡು ಸೇರಬಾರ್ದು. ಇದು ಆಫೀಸಲ್ಲಿರಬೇಕು, ಮನೇಲಿರಬೇಕು, ಎರಡು ಮಿಕ್ಸ್ ಮಾಡಬೇಡಿ. ಕೆಲವರು ಆಫೀಸ್ ಟೆನ್ಷನ್ ಎಲ್ಲ ಮನೇಲಿ ಆಗ್ಬಿಡೋದು, ಅದೆಲ್ಲ ಮಾಡಬೇಡಿ. ಪಾಪ ಹೆಣ್ಮಕ್ಳು, ಅವ್ರಿಗೂ ಕಷ್ಟ ಇರುತ್ತೆ, ಸಂಸಾರ ನಡೆಸೋದು, ಬೇಜಾರಾಗಿರ್ತಾರೆ. ಅವ್ರಿಗೆ ಬಂದು ನೀವು ಕೋಪ್ರೇಷನ್ ಮಾಡಿ ಸಪೋರ್ಟ್ ಕೊಡಬೇಕು. ಅದು ಬಿಟ್ಬಿಟ್ಟು ಆಫೀಸಲ್ಲಿರೋ ಟೆನ್ಷನ್ ಎಲ್ಲ ತಗೊಂಬಂದು ಹೆಂಡತಿ ಮೇಲೆ ಹಾಕೋದಲ್ಲ. ಇದೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ. ಈಗೋಯಿಸಮ್ ಫಸ್ಟು ಬಿಡಬೇಕು. ನಮ್ಮ ಇಂಡಿಯಾದಲ್ಲಿ ಇದೆ ಪ್ರಾಬ್ಲಮ್. ಕೆಲವ್ರಿಗೆ ಬ್ರಿಟಿಷ್ ಮೆಂಟಾಲಿಟಿಗಳು ಇದೆ, ಆ ಬಾಸಿಸಮ್ ಇದೆ. ಬ್ರಿಟಿಷ್ ಹೋಗಿ 78 ವರ್ಷ ಆಯಿತು, ಅಂದರೆ ಮೆಂಟಾಲಿಟಿಗಳು ಕೆಲವು ಹೋಗಿಲ್ಲ. ಆ ಬಾಸಿಸಮು, ಆ ಸ್ಲೇವರಿಸಮು, ಅವ್ರಿಗೊಂದು ಹಾಲಾಗಿರಬೇಕು, ಅದು ನೋಡೋದೆಲ್ಲ ಬಿಟ್ಟುಬಿಟ್ಟು, ಬ್ರಿಟಿಷ್ ಮೆಂಟಾಲಿಟಿ ಎಲ್ಲ ಬಿಟ್ಬಿಟ್ಟು, ಈ ಈಗೋಯಿಸಮ್ ಎಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ಬಾಳ್ಬೇಕು. ಇವತ್ತು ಈ ವಿಡಿಯೋ ಕೇಳ್ತಾ ಇರೋರು ಕೆಲವರು ಈ ಮಿಸ್ಟೇಕ್ಸ್ ಎಲ್ಲ ಮಾಡಿರ್ತಾರೆ, ನೆಕ್ಸ್ಟ್ ಮಾಡಬೇಡಿ. ಈ ಥರ ಮ್ಯಾರೇಜಸ್ ರೀಸನ್ ವಾಸ್ತು ಎಲ್ಲ ನಾನು ತೋರಿಸ್ದೆ, ಪ್ಲ್ಯಾನ್ ಹಾಕಿ, ಥಿಂಕಿಂಗ್ ಮೈಂಡ್ಸೆಟ್ ಕರೆಕ್ಟಾಗಿ ಇಟ್ಕೊಳ್ಳಿ. ಶುಡ್ ಬಿ ಸೇಮ್ ಟು ಅಚೀವ್ ಏಮ್ ಆ್ಯಂಡ್ ಗೋಲ್ಸ್ ಇನ್ ರಿಯಲ್ ಲೈಫ್. ನಾನು ಅದಕ್ಕೆ 5 ಲ್ಯಾಂಗ್ವೇಜ್ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ತಲುಪಲಿ. ಹಿಂದಿ ನನಗೆ ಗೊತ್ತು, ಇಂಗ್ಲೀಷ್ ಗೊತ್ತು, ತಮಿಳ್ ಗೊತ್ತು, ತೆಲುಗು ಗೊತ್ತು, ಕನ್ನಡ ಗೊತ್ತು, ಎಲ್ಲ ಭಾಷೆಯಲ್ಲಿ ಮಾತಾಡಿ ಮಾಡ್ತಾಯಿದ್ದೀನಿ. ಜನಗಳಿಗೆ ಮೆಸೇಜ್ ಹೋಗಲಿ, ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನಮ್ಮ ವೀಡಿಯೋಯಿಂದ ಒಂದು 10 ಜನ ಕಲ್ತ್ಕೊಂಡು ತಿದ್ದುಕೊಂಡ್ರೆ ಸಾಕು. ಇದೆಲ್ಲ ರಿಯಾಲಿಟಿ ನಾನು ಇರೋದೇ ಹೇಳಿರೋದು. ಓಲ್ಡ್ ಏಜ್ ಹೋಮ್ ಬಗ್ಗೆಲ್ಲ ನೀವು ಕೇಳಿರ್ತೀರ. ಓಲ್ಡ್ ಏಜ್ ಹೋಮ್ಗಳಿಗೆಲ್ಲ ಬಿಟ್ಬಿಟ್ಟು ಅವರು ಮಕ್ಕಳು ಎಂಜಾಯ್ ಮಾಡ್ತಾ ಇರೋದು, ಪೇರೆಂಟ್ಸ್ ಅಲ್ಲಿ ಕಷ್ಟಪಡ್ತಾ ಇರ್ತಾರೆ, ವೀಲ್ ಚೇರಲ್ಲಿ ಓಡಾಡ್ತಾ ಇರ್ತಾರೆ, ನಡೆಯೋಕ್ಕಾಗಲ್ಲ. ಇವೆಲ್ಲ ತಿಳ್ಕೊಬೇಕು.
ಟಿ ವಿಯಲ್ಲಿ ನೋಡಿಬಿಟ್ಟು ನೋಡ್ದಂಗಿರೋದು. ಎಷ್ಟು ದಿನ ಲೈಫ್ ಇರತ್ತೆ ಹೇಳಿ? ನೀವು ನಾಳೆ ಸೀನಿಯರ್ ಸಿಟಿಸನ್ ಆಗಲ್ವಾ? ನೀವು ನಾಳೆ ವೀಲ್ ಚೇರಲ್ಲಿ ಓಡಾಡಲ್ವಾ? ಇದೆಲ್ಲ ತಿಳುವಳಿಕೆ ಪಡ್ಕೊಳ್ಳಿ. ಇವತ್ತು ನಾನು ಮಾತಾಡೋ ವಿಡಿಯೋ ಕೆಲವ್ರು ಮಾಡಿರ್ತಾರೆ ತಪ್ಪು. ಆ ತಪ್ಪು ಮಾಡಿದರೆ ತಿದ್ಕೊಳ್ಳಿ. ಅಮೇರಿಕಲ್ಲಿ ಫಾರಿನ್ ದುಡ್ದಿದ್ದೀರಾ, ಹೋಗಿ ಪೇರೆಂಟ್ಸ್ನ ನೋಡ್ಕೊಳ್ಳಿ. ಇಲ್ಲ ಎಲ್ಲನ ಅಪಾರ್ಟ್ಮೆಂಟಲ್ಲಿ ಇದ್ದೀರಾ ಪಾಶಾಗಿ, ನಿಮ್ಮ ಪೇರೆಂಟ್ಸ್ಗೆ ಒಂದು ರೂಮ್ ತಗೊಳ್ಳಿ. ಅಪಾರ್ಟ್ಮೆಂಟಲ್ಲಿ ರೂಮ್ ಇರುತ್ತೆ ತಾನೇ, ಒಂದು ಬೆಡ್ರೂಮ್ ಕರ್ಕೊಂಬಂದು ಬಿಡಿ. ಸ್ಟೇಟಸ್ ಎಲ್ಲ ನೋಡೋದು ಬಿಟ್ಬಿಡಿ. ಅಲ್ಲಿ ಜೀವನದಲ್ಲಿ ಇರ್ತಾರೆ ಪೇರೆಂಟ್ಸ್ ಅಂದ್ಬಿಟ್ಟು, ಎಂತಿ ಏನಾನ ಅನ್ಕೊಂತಲ್ಲ ಅಂದ್ಬಿಟ್ಟು ಇವ್ನ ಗಂಡ ಕರ್ಕೊಂಬರಲ್ಲ ಪೇರೆಂಟ್ಸ್ನ. ಅವಳು ಎಂತಿ ನಿಮ್ಮ ಪೇರೆಂಟ್ಸ್ ಕರ್ಕೊಂಬೇಡ ಅನ್ನೋದು ಇವ್ನು ಅವ್ನ ಮಾತು ಕೇಳೋದು. ಪೇರೆಂಟ್ಸು ನಿಮ್ಮ ಜೊತೆಲಿ ಇರಬೇಕು. ತಂದೆ ತಾಯಿ ಗಂಡು ಮಗ ದೊಡ್ಡವನ ಮನೇಲಿ ಇದ್ರೆ ಅವ್ರ ಖುಷಿ, ಓಕೆನಾ? ಇಲ್ಲ ಒಂದು 6 ತಿಂಗಳು ಚಿಕ್ಕ ಮಗನ ಮನೇಲಿ 6 ತಿಂಗಳು ಅವೆಲ್ಲ ಏನ್ರಿ? ಅಸಹ್ಯ ಅದು, ಕೇಳಕ್ಕೆ ಅಸಹ್ಯ. ನನ್ನ ಮನೇಲಿ 6 ತಿಂಗಳು ಇರ್ತಾರೆ, ಅವ್ರ ಮನೇಲಿ ಹೋಗಿ 6 ತಿಂಗಳು. ಅಂಥ ಫ್ಯಾಮ್ಲಿ ಅವ್ರನ್ನ ಕೇಳೋದು ನನಗೆ ಎಷ್ಟು ಅಸಹ್ಯ ಆಗತ್ತೆ, ಅವ್ರಿಗೆ ಎಷ್ಟು ಬೇಜಾರಾಗತ್ತೆ. ತಂದೆ ತಾಯಿಗೆ ದೊಡ್ಡ ಮಗ ಅಂದಮೇಲೆ ಆಸೆ ಇರುತ್ತೆ, ದೊಡ್ಡ ಮಗನೇ ನೋಡ್ಕೊಬೇಕು ತಂದೆ ತಾಯಿನ. ಅವನಿಗೆ ತಮ್ಮನ ಮನೆಗೆ 6 ತಿಂಗಳು ಕಳಿಸೋದು, ಆ ತಮ್ಮ ಇನ್ನೊಂದು ತಮ್ಮನ ಮನೆಗೆ 6 ತಿಂಗಳು ಕಳಿಸೋದು. ಇವ್ರು ಅಲ್ಲಿಂದ ಅಲ್ಲಿ ಹೋಗೋದು, ವಾಸ್ತು ಅಲ್ಲಿ ಚೆನ್ನಾಗಿದ್ರೆ ಇಲ್ಲಿ ಚೆನ್ನಾಗಿರಲ್ಲ, ಅಲ್ಲಿ ಬೇರೆ ಮಲ್ಕೊಳೋದು, ಎಲ್ತೆಲ್ಲ ಹೋಗೋದು. ಇವ್ರು ಟಿಕೆಟ್ ತಗೊಂಡು ಹೋಗ್ತಾ ಇರ್ತಾರೆ. ಇವೆಲ್ಲ ನೀವು ಮಾಡಿದ ಕರ್ಮ, ಕೆಟ್ಟ ಕರ್ಮ ನೀವೇ ಅನುಭವಿಸ್ಬೇಕು. ಎಲ್ಲ ಚಾನೆಲ್ ಕರ್ಮ ಕರ್ಮ ಅಂದ್ಬಿಟ್ಟು ಬೈತಾ ಇರ್ತಾರೆ, ಎಲ್ಲ ಕರ್ಮನೂ ಸೇರಿಸಿ. ಒಳ್ಳೆ ಕರ್ಮಕ್ಕೆ ಏನೂ ಆಗಲ್ಲ. ಕೆಟ್ಟ ಕರ್ಮಗಳು, ಇಂಥ ಕರ್ಮಗಳು, ಪೇರೆಂಟ್ಸ್ನ ಸರಿಯಾಗಿ ನೋಡಲ್ಲ ಅಂದರೆ ಕೆಟ್ಟ ಕರ್ಮ, ಅಂಥವ್ರು ಅನುಭವಿಸ್ತಾರೆ. ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೆ ಕರ್ಮ, ಅವ್ರಿಗೇನು ಆಗಲ್ಲ. ಕರ್ಮ ಅನ್ನೋ ಪದನೇ ಸಂಸ್ಕೃತದಲ್ಲಿ ಓದಿ, ಡ್ಯೂಟಿ. ಕರ್ಮ ಮೀನ್ಸ್ ಡ್ಯೂಟಿ. ಡ್ಯೂಟಿ ಅಂದರೆ ಕೆಲಸ. ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ತಂದೆ ತಾಯಿಗೆ, ಅದು ಒಳ್ಳೆ ಕೆಲಸ. ತಂದೆ ತಾಯಿನ ಓಲ್ಡ್ ಏಜ್ ಹೋಮಲ್ಲಿ ಹಾಕಿ ಅದು ಕೆಟ್ಟ ಕರ್ಮ. ಹಿಂಗೆಲ್ಲ ಮಾಡಿರೋರು ಇದ್ದಾರೆ. ಕೆಲವು ಫ್ಯಾಮಿಲಿಗಳಿದ್ದಾರೆ, ಹೆಣ್ಮಕ್ಳು ಮನೆಯಲ್ಲಿ ಆಗಿರ್ತಾರೆ, ಅವರು ಆ ಹೆಣ್ಮಗು ಪೇರೆಂಟ್ಸ್ನ ಮನೇಲಿ ಇಟ್ಕೊಂಡು ಸಾಕ್ತಾ ಇರ್ತಾರೆ. ಅದ್ರಿ ಜೀವನ, ಅದು ಲೈಫು. ಅದನ್ನ ಬಿಟ್ಬಿಟ್ಟು ಗಂಡು ಮಕ್ಳಾದವನು ಗಂಡು ಮಗ ಹತ್ರ ಬಿಡಬೇಕು, ತಮ್ಮನ ಹತ್ರ ಬಿಡಬೇಕು 6 ತಿಂಗಳು, ಇವೆಲ್ಲ ಅನ್ನೋದು ಬೇಡ. ಎಷ್ಟೋ ಹೆಣ್ಮಕ್ಳು ಗಂಡು ಮಕ್ಳು ಇರಲ್ಲ, ಮನೆಯಲ್ಲಿ ಆಗಿ ಮದುವೆ ಆಗಿರ್ತಾರೆ, ಪೇರೆಂಟ್ಸ್ನ ತನ್ನ ಮನೇಲಿ ಇಟ್ಕೊಂಡು ಸಾಕ್ತಾರೆ. ಅಂಥವ್ರು 5% ಇದ್ದಾರೆ ಅಷ್ಟೇ, 95% ಇಲ್ಲ. 95% ಓಲ್ಡ್ ಏಜ್ ಹೋಮಲ್ಲಿ ಹಾಕೋರು ಇದ್ದಾರೆ. ಇದೆಲ್ಲ ಯಾಕೆ ಮಾಡ್ತೀರಾ? ಸ್ವಲ್ಪ ಅದಕ್ಕೆ ಇಂಥರ ಮಾಡೋದು ಥಿಂಕಿಂಗಿಂದನೇ ಕೆಲವ್ರಿಗೆ ಫ್ಯಾಮ್ಲಿಗಳಲ್ಲಿ ಮ್ಯಾರೇಜ್ ಆಗಲ್ಲ. ಆಮೇಲೆ ಕೆಲವು ಪಾಯಿಂಟ್ಸ್ ಹೇಳಕ್ಕೆ ಬರ್ತೀನಿ. ಇದು ವಾಸ್ತಿಯಿಂದ ಒಂದು ಪ್ರಾಬ್ಲಮ್ ಆಯ್ತಾ ಮ್ಯಾರೇಜ್ ಆಗಲ್ಲ, ಬೇರೆ ಪ್ರಾಬ್ಲಮ್ಗಳನ್ನೂ ಆಗಲ್ಲ ಮ್ಯಾರೇಜು. ಏನಕ್ಕಂದ್ರೆ ಇದೆಲ್ಲ ಬರ್ಕೊಳ್ಳಿ. ಬೇರೆ ಪ್ರಾಬ್ಲಮಿಂದ ಏನಾಗತ್ತಂದರೆ, ಕೆಲವರು ಮನೆಯಲ್ಲಿ ಪಿಂಡ ಪ್ರದಾನ ಮಾಡಿರಲ್ಲ. ಯಾರನ್ನ ತೀರೋಗಿರ್ತಾರಲ್ಲ ಅವ್ರಿಗೆ ಪಿಂಡ ಪ್ರದಾನ ಮಾಡಿರಲ್ಲ. ಪಿತೃ ಕಾರ್ಯ ಮಾಡಿರಲ್ಲ. ನೋಡಿ, ಕೆಲವರು ಪೇರೆಂಟ್ಸು ತೀರೋಗಿರ್ತಾರೆ, ಇಲ್ಲ ಮನೇಲಿ ಯಾರನ್ನ ತೀರೋಗಿರ್ತಾರೆ, ಅವ್ರದ್ದು ಇವರು ಪಿಂಡ ಪ್ರದಾನ ಪಿತೃ ಕಾರ್ಯ ಮಾಡಿರಲ್ಲ. ಅಂಥ ಮನೆಗಳು ಮಾಡಿಲ್ಲ ಅಂದರೆ ಅವರು ಪಿತೃಗಳು ಮೇಲೆ ಹೋಗಿರ್ತಾರಲ್ಲ, ಅವರು ಇಲ್ಲಿ ಶುಭ ಕಾರ್ಯ ನಡೆಯೋಕ್ಕೆ ಬಿಡಲ್ಲ. ಶುಭ ಕಾರ್ಯಗಳಾಗಲ್ಲ. ಶುಭ ಕಾರ್ಯ ಅಂದರೆ ಏನು? ಒಂದು ಮದುವೆ, ಒಂದು ಮಕ್ಕಳಾಗೋದು, ಏನಾನ ಶುಭ ಕಾರ್ಯ ಇರಲಿ ಆಗಕ್ಕೆ ಬಿಡಲ್ಲ. ಅವ್ರಿಗೆ ಇದು ಕ್ರಿಯೆ ಮಾಡಿರಲ್ಲ, ಪಿಂಡ ಪ್ರದಾನ ಪಿತೃ ಕಾರ್ಯ ಮಾಡಿರಲ್ಲ. ಅಂಥವರು ಅಲ್ಲಿ ಹೋಗಿ ಮೇಲೆ ಕಾಯ್ತಾ ಇರ್ತಾರೆ, ಇಲ್ಲಿ ಮಕ್ಕಳು ಮಾಡ್ತಾರೆ ಪಿತೃ ಕಾರ್ಯ ಪಿಂಡ ಪ್ರದಾನ ಕಾರ್ಯ ಅಂದ್ಬಿಟ್ಟು. ಒಂದು ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಒಂದು ಪಿಂಡ ಪ್ರದಾನ ಮಾಡಿಬಿಟ್ಟು ಅವ್ರ ನಕ್ಷತ್ರ ಹೆಸರು ಹೇಳ್ಬೇಕು. ಸುಮ್ಮನೆ ಹಂಗೆ ಬರೀ ಹೆಸರು ಹೇಳ್ಬಿಟ್ಟು ಮಾಡಬಾರ್ದು. ನಿಮ್ಮ ತಂದೆ ತಾಯಿ ಯಾರು ತೀರ್ಕೊಂಡಿರ್ತಾರೆ, ಮನೇಲಿ ಯಾರೋ ತೀರ್ಕೊಂಡಿರ್ತಾರೆ, ಅವ್ರು ಪಿತೃ ಕಾರ್ಯ ಮಾಡಿಲ್ಲ ಅಂದರೆ ಮದುವೆಗಳಾಗಲ್ಲ. ತುಂಬ ಜನ ಮನೇಲಿ ಈ ಮಿಸ್ಟೇಕ್ ಆಗಿದೆ, ನಾವು ವಾಸ್ತು ಹೋಗುವಾಗ ಸಜೆಷನ್ ಹೇಳಿದ್ದೀವಿ ಇದು ಮಾಡಿಬಿಡಿ ಅಂದ್ಬಿಟ್ಟು. ಶ್ರೀರಂಗಪಟ್ಟಣ ಹೋಗಿ ಬಂದರೆ ಒಂದು 6,000 ಖರ್ಚಾಗ್ಬೋದು. ಪಿತೃದು ಪಿಂಡ ಪ್ರದಾನ ಮಾಡಿಬಿಟ್ಟು ನೀರಲ್ಲಿ ಬಿಟ್ಬಿಟ್ಟು ಬಂದರೆ ಅದು ನೀರು ದಕ್ಷಿಣದಿಂದ ಉತ್ತರಕ್ಕೆ ಹೋಗೋದು, ಅದೋಗಿ ಸಮುದ್ರ ಕನೆಕ್ಟ್ ಆಗುತ್ತೆ.
ಅಲ್ಲಿ ಪಿತೃಗಳು ಕಾಯ್ತಾ ಇರ್ತಾರೆ. ಅವ್ರಿಗೆ ನದಿಗೆ ದಾಟಕ್ಕೆ ಒಂದು ಹಸು ಬೇಕು. ಅವಾಗ ಒಂದು ಹಸು ಬರುತ್ತೆ, ಬಾಲ ಇಟ್ಕೊಂಡು ದಾಟ್ಕೊಂಡು ಅವ್ರು ಮೋಕ್ಷಕ್ಕೆ ಹೋಗ್ತಾರೆ, ಇಲ್ಲ ಒಳ್ಳೆ ಪುಣ್ಯ ಮಾಡಿದರೆ ಮುಕ್ತಿಗೆ ಹೋಗ್ತಾರೆ. ಇದು ಜೀವನ. ಇದು ನಮಗಿರೋ ತಿಳುವಳಿಕೆ ಎಷ್ಟೋ ಅಷ್ಟು ಹೇಳ್ತಾ ಇದ್ದೀವಿ, ಓಕೆನಾ. ನೀವು ಪಿಂಡ ಪ್ರದಾನ ಪಿತೃ ಕಾರ್ಯ ಮಾಡಿಲ್ಲ ಅಂದರೆ ದಯವಿಟ್ಟು ಯಾರ್ಯಾರು ಮಾಡಿಲ್ಲ ಮಾಡಿ. ಕೆಲವು ಮನೆಯಲ್ಲಿ ಸೂಯಿಸೈಡ್ ಮಾಡ್ಕೊಂಡಿರ್ತಾರೆ, ಕೆಲವರು ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ, ಏನೋ ಒಂದು ಡೆತ್ ಆಗಿರುತ್ತೆ, ಯಾರ್ದನ ಒಂದು ಅರ್ಲಿ ಡೆತ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಅಂಥವ್ರಿಗೆ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ, ಪಿತೃ ಕಾರ್ಯ ಮಾಡ್ಕೊಂಡು ಬಂದ್ಬಿಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪೆಂಡಿಂಗ್ ಇಕ್ಕಿದ್ರೆ ತುಂಬ ಜನ ಪೆಂಡಿಂಗ್ ಇಕ್ಕಿರೋರಿಗೆ ಮದುವೆಗಳೇ ಆಗಲ್ಲ. ಇದೊಂದು ರೀಸನ್ ನಂಬರ್ 2 ಇದೊಂದು ರೀಸನ್ನು. ಇವತ್ತು ನೋಡಿರೋರು ತಿಳುವಳಿಕೆ ಪಡ್ಕೊಂಡಿದ್ರೆ ದಯವಿಟ್ಟು ಕರೆಕ್ಷನ್ ಪಡ್ಕೊಂಡು ಮಾಡಿಕೊಂಡು ಫಸ್ಟು ಶ್ರೀರಂಗಪಟ್ಟಣಕ್ಕೆ ಹೋಗಿ. ಇಲ್ಲಿಂದ ಬೆಂಗಳೂರಿಂದ 130 ಕಿಲೋಮೀಟ್ರು ಅಷ್ಟೇ, 2 ಅವರಲ್ಲಿ ಹೋಗ್ಬೋದು. ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಪಿಂಡ ಪ್ರದಾನ ಮಾಡಿ ಅವ್ರ ನಕ್ಷತ್ರ ಹೇಳ್ಬೇಕು. ಸುಮ್ಮನೆ ಹೋಗ್ಬಿಟ್ಟು ಅವರು ನೇಮ್ ಹೆಸರು ಹೇಳ್ಬಿಟ್ಟು ಮಾಡ್ಕೊಂಡ್ಬಂದ್ರೆ ಆಗಲ್ಲ. ಅವ್ರ ನಕ್ಷತ್ರ ಗೊತ್ತಿರುತ್ತೆ, ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿರತ್ತಾ. ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ, ಟೈಮ್ ಗೊತ್ತಿದ್ರೆ ನಕ್ಷತ್ರ ಗೊತ್ತಾಗತ್ತೆ. ಅವ್ರ ಹೆಸರು ನಕ್ಷತ್ರ ಹೇಳಿ ಅಲ್ಲಿ ಅವ್ರ ಹೆಸರಿಗೆ ಪೂಜೆ ಮಾಡ್ತಾರೆ. ಮಾಡಿ ಪಿಂಡ ಪ್ರದಾನ ಮಾಡಿ ನೀರಲ್ಲಿ ಬಿಟ್ಬಿಟ್ಟು ತಿರುಗಿ ನೋಡೋದೇ ಬರ್ತಾ ಇರಿ. ಅವರು ಮೋಕ್ಷಕ್ಕೆ ಹೋಗ್ತಾರೆ, ಇಲ್ಲ ಮುಕ್ತಿಗೆ ಹೋಗ್ತಾರೆ. ನಿಮ್ಗೆ ಇಲ್ಲಿ ಮದುವೆ ಆಗಿಲ್ಲ ಅಂದರೆ ಮದುವೆಗಳಾಗತ್ತೆ. ಕೆಲವು ಮನೆಯಲ್ಲಿ ಎಷ್ಟು ಮನೆಯಲ್ಲಿ ಮದುವೆ ಆಗಿಲ್ಲ, ಇದೇ ರೀಸನ್. ಅವ್ರಿಗೆ ಗೊತ್ತಿಲ್ಲ, ಪಾಪ ಅನ್ಬೇಕೋ ಏನೋ ಗೊತ್ತಿಲ್ಲ. ಕೆಲವು ಬೇಕನ್ಬಿಟ್ಟು ಮಾಡ್ತಾರೆ, ಅವ್ರನ್ನ ಪಾಪ ಅಂತ ನಾವು ಪಾಪಕ್ಕೆ ಹೋಗ್ತೀವಿ. ಕೆಲವು ಗೊತ್ತಿದ್ದು ಮಾಡಲ್ಲ. ಅವರು ಗೊತ್ತಿದ್ದು ಮಾಡಲ್ಲ ಅಂದರೆ ಅವ್ರಿಗೆ ಅಂಥ ಮನೆಗಳಲ್ಲಿ ಶುಭ ಕಾರ್ಯ ಆಗಲ್ಲ. ಏನಕ್ಕಾಗಲ್ಲ ಅಂದ್ಬಿಟ್ಟು ಗೊತ್ತಿರಲ್ಲ. ನಮ್ಮಂಥ ವಾಸ್ತವ್ರನ್ನ ಕನ್ಸಲ್ಟ್ ಮಾಡಿದಾಗ ಗೊತ್ತಾಗತ್ತಾ, ನಾವು ತಿಳಿಸ್ತೀವ ಮನೆಗೂ. ನಾವು ಮುಲಾಜಿಲ್ಲದೆ ಹೇಳ್ತೀವಿ, ಕೇಳ್ತೀವಿ, ಮದುವೆ ಆಗಿಲ್ಲ ಅಂತಾರೆ. ಯಾರು ತೀರೋಗಿದ್ರು, ಪಿಂಡ ಪ್ರದಾನ ಮಾಡಿದ್ರಾ, ಪಿತೃ ಕಾರ್ಯ ಮಾಡಿದ್ರಾ ಅಂತೀವಿ. ಮಾಡಿರಲ್ಲ ಅವರು. ಒಬ್ಬನು ಹೋಗ್ಬಿಟ್ಟು ಹೊಸೂರಲ್ಲಿ ನಿಂತಿರೋ ನೀರಲ್ಲಿ ಪಿಂಡ ಪ್ರದಾನ ಮಾಡಿ ಬಂದವನೆ. ನೀರೇ ಹೋಗ್ತಾ ಇಲ್ಲ, ನದಿನ ಅದು, ಕಚ್ಚಡ ನೀರಲ್ಲಿ ಪಿಂಡ ಪ್ರದಾನ ಮಾಡಿ ಬಂದವನೆ. ಅಲ್ಲಿ ದೇವಸ್ಥಾನ ಇದೆ ಅಂತೆ, ಮಾಡ್ಬಿಟ್ಟು ಬಂದಂತೆ. ನಾನು ಅಂದೆ, ನಿನ್ಗೇನು ಬುದ್ಧಿ ಇದೆಯಾ? ಹರಿಯೋ ನೀರು, ನದಿ ನೀರಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಅವ್ರಿಗೆ ಮೋಕ್ಷ ಇಲ್ಲ, ಮುಕ್ತಿ ಸಿಕ್ಕೋದು. ಈ ಗಲೀಜ್ ನೀರಲ್ಲಿ ಹಾಕ್ಬಿಟ್ಟು ಬಂದರೆ ಇವನಿಗೆ ಶಾಪನೇ ಸಿಕ್ಕೋದು, ತಟ್ಟೋದು, ಶಾಪನೇ ತಟ್ಟೋದು. ಅದಕ್ಕೆ ಹೇಳೋದು, ತಿಳುವಳಿಕೆ ಇರೋರು ಒಳ್ಳೆ ನದಿಯಲ್ಲಿ ಹೋಗಿ, ಶ್ರೀರಂಗಪಟ್ಟಣದಲ್ಲಿ ಹೋಗಿ ಮಾಡಿಬಿಟ್ಟು ಬನ್ನಿ. ಕೆಲವರು ನೀರು ಎಲ್ಲೆಲ್ಲೋ ನಿಂತಿರತ್ತೆ, ನೀರಲ್ಲಿ ಹಾಕೋದು, ಮಣ್ಣಲ್ಲಿ ಹಾಕೋದೆಲ್ಲ ಮಾಡಬೇಡಿ. ಇವಾಗ ಶ್ರೀರಂಗಪಟ್ಟಣದಲ್ಲಿ ಮಾಡ್ಕೊಂಬನ್ನಿ, ಒಳ್ಳೆದಾಗತ್ತೆ. ಈ ವಿಡಿಯೋ ಯಾವತ್ತು ಯೂಟ್ಯೂಬಲ್ಲಿ ಇರುತ್ತೆ, ಎಷ್ಟೋ ಜನ ನೋಡಿರೋರು ನೋಡ್ತಾರೆ. ಆವಾಗ ನಾನು ವಿಡಿಯೋ ನೋಡಿದ್ಮೇಲೆ ಆವಾಗಲೇ ಹೋಗಿ ಶ್ರೀರಂಗಪಟ್ಟಣಕ್ಕೆ ಮಾಡ್ಕೊಂಬನ್ನಿ. ಎಷ್ಟೋ ಸಾವಿರ ಅಲ್ಲ, ಲಕ್ಷ ಖರ್ಚು ಮಾಡ್ತೀರಾ. IVFಗೆ ಮಕ್ಕಳಾಗಿಲ್ಲ ಅಂದ್ಬಿಟ್ಟು IVFಗೆ 10 ಲಕ್ಷ 20 ಲಕ್ಷ ಖರ್ಚು ಮಾಡೋರಿದ್ದಾರೆ. ಶ್ರೀರಂಗಪಟ್ಟಣಕ್ಕೆ 6 ಸಾವಿರ ಬಂದು ಮಕ್ಕಳಾಗ್ತಾರೆ. ಮದುವೆ ಆಗ್ಬಿಡತ್ತೆ, ಕೆಲವ್ರು ಮಕ್ಕಳಾಗಲ್ಲ. ಇದೊಂದು ರೀಸನ್ನು, ಮೈನ್ ರೀಸನ್ ಇದೆ, ಮಕ್ಕಳಾಗಲ್ಲ. ಯಾರು ಮದುವೆ ಆಗಿ ಮಕ್ಕಳಾಗಿರಲ್ಲ, ಪಿತೃ ಕಾರ್ಯಗಳು ಮಾಡಿರಲ್ಲ, ಪಿಂಡ ಪ್ರದಾನ ಮಾಡಿರಲ್ಲ, ದಯವಿಟ್ಟು ಮಾಡ್ಕೊಂಡು ಬನ್ನಿ. ಶ್ರೀರಂಗಪಟ್ಟಣ ನದಿ ಶ್ರೇಷ್ಠ ನದಿ. ವಾಜಪೇಯಿಗಳಲ್ಲೇ ಮಾಡಿರೋದು, ತುಂಬ ದೊಡ್ಡ ದೊಡ್ಡ ಮನುಷ್ಯರುಗಳಲ್ಲೇ ಮಾಡಿರೋದು. ದಕ್ಷಿಣಿಂದ ಉತ್ತರಕ್ಕೆ ಹೋಗಿದ್ರೆ ಒಳ್ಳೇದು ನದಿ, ಹಂಗೆ ಹೋಗುತ್ತೆ ನದಿ. ಅಲ್ಲಿ ಮಾಡ್ಕೊಂಬನ್ನಿ. ಆ ನೀರಲ್ಲಿ ಬಿಡೋ ಪಿಂಡ ಹೋಗಿ ಇದಕ್ಕೆ ಸೇರತ್ತೆ, ಸಮುದ್ರಕ್ಕೆ ಹೋಗಿ ಸೇರತ್ತೆ. ಸಮುದ್ರದಿಂದ ದೇವಲೋಕಕ್ಕೆ ಕನೆಕ್ಟ್ ಆಗುತ್ತೆ ಅದು. ಇದೆಲ್ಲ ರಿಯಲ್ಲು. ಸತ್ತೋದ್ಮೇಲೆ ಮನುಷ್ಯನ ಲೈಫು ಹೆಂಗೆ ಏನಾಗತ್ತೆ ಜನಕ್ಕೆ ಗೊತ್ತಿಲ್ಲ. ಇದೆಲ್ಲ ರಿಯಲ್ಲು. ಯಾಕೆ ನಾವೆಲ್ಲ ಭಯಭಕ್ತಿ, ದೇವ್ರಿಗೆ ಭಯಭಕ್ತಿಯಿಂದ ಪೂಜೆ ಮಾಡ್ತೀವಿ. ದೇವಲೋಕ ಅನ್ನೋದಿದೆ. ಕೆಲವರು ಹೋದ ಜನ್ಮದಲ್ಲಿ ನೋಡ್ಕೊಂಡು ಬಂದಿರ್ತಾರೆ, ಅಂಥವರು ಪೂಜೆ ಇದೆಲ್ಲ ಮಾಡ್ತಾ ಇರ್ತಾರೆ. ಯಾಕಂದ್ರೆ ದೇವಲೋಕ ನೋಡಿರ್ತಾರೆ ಹೋದ ಜನ್ಮದಲ್ಲಿ. ಆ ಭಯಭಕ್ತಿಯಿಂದ ಮಾಡ್ತಾ ಇರ್ತಾರೆ. ಅದು ಸತ್ಯ ಇದೆ. ರೆಸ್ಪೆಕ್ಟ್ ಕೊಟ್ಟು, ಈಗೋಯಿಸಮ್ ಎಲ್ಲ ಬಿಟ್ಟು, ಪೇರೆಂಟ್ಸ್ನ ಚೆನ್ನಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಅದೇ ಮ್ಯಾರೇಜ್ ಪ್ರಾಬ್ಲಮ್ಸು. ಇದೊಂದು ರೀಸನ್ ಮ್ಯಾರೇಜ್ ಪ್ರಾಬ್ಲಮ್ಸು. ವಾಸ್ತುವಿಂದನೂ ಬರುತ್ತೆ, ಈತ ಪಿತೃ ಕಾರ್ಯಗಳು ಮಾಡಿಲ್ಲ, ಪಿಂಡ ಪ್ರದಾನ ಮಾಡಿಲ್ಲ ಬರುತ್ತೆ, ಓಕೆನಾ. ಇಷ್ಟು ಪಾಯಿಂಟ್ಸ್ ಇದೆ. ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ, ಇದು ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಪಾಯಿಂಟು. ಯಾಕಂದರೆ ಎಲ್ಲರೂ ಇದನ್ನ ಮಿಸ್ಟೇಕ್ನ ಮಾಡೋದನ್ನ ಬಿಟ್ಬಿಡಿ, ಎಲ್ಲ ಚೆನ್ನಾಗಾಗ್ತೀರಾ. ಈಗ ಬರೀತೀನಿ ನಾನು ಇನ್ನೊಂದು ಪಾಯಿಂಟು.
ನೋಡಿ, ಪೇರೆಂಟ್ಸ್ ಶುಡ್ ಬಿ ಹ್ಯಾಪಿ. ಈ ಪಾಯಿಂಟು ಇಂಪಾರ್ಟೆಂಟ್ ಪಾಯಿಂಟು. ಕೆಲವರು ಲಕ್ಷ ದುಡಿತಾ ಇರ್ತಾರೆ, ಬ್ಯಾಂಕಲ್ಲಿ ಕೂಡ ಹಾಕ್ತಾ ಇರ್ತಾರೆ, ಪೇರೆಂಟ್ಸ್ನ ಹ್ಯಾಪಿಯಾಗಿ ಇಕ್ಕಿರಲ್ಲ, ಪೇರೆಂಟ್ಸ್ಗೆ ಏನು ತಕ್ಕೊಡಲ್ಲ, ಏನು ಮಾಡಿರಲ್ಲ, ಅವ್ರನ್ನ ಹ್ಯಾಪಿಯಾಗಿ ಇಕ್ಕಿರಲ್ಲ. ಪೇರೆಂಟ್ಸ್ನ ಹ್ಯಾಪಿಯಾಗಿ ಇಕ್ಕಿದ್ರೆ ಮನೆಗಳಲ್ಲಿ ಕೆಲವರು ಮದುವೆ ಯಾರು ಆಗಿರಲ್ಲ, ಆಗತ್ತೆ. ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸುಮ್ಮನೆ ಖರ್ಚು ಮಾಡೋದು ಪಾಸ್ಟ್ ಲೈಫೆಲ್ಲ ಮಾಡಿಕೊಂಡು ವೇಸ್ಟ್ ಮಾಡ್ಕೊತಿದ್ದ ಪೇರೆಂಟ್ಸ್ಗೆ ಏನು ಮಾಡಲ್ಲ. ಅವ್ರು ನೋವಲ್ಲೇ ಇರ್ತಾರೆ, ನನ್ನ ಮಗ ಮಾಡ್ತಾನೆ, ನನ್ನ ಮಗಳು ಮಾಡ್ತಾನೆ ಕಾಯ್ತಾ ಇರ್ತಾರೆ, ಏನು ಮಾಡಲ್ಲ. ಯಾಕಂದರೆ ನಿಮ್ಮ ಪಾಸ್ಟ್ ಲೈಫು, ನೀವು ತಿರುಗೋದು, ನೀವು ಎಂಜಾಯ್ ಮಾಡ್ಕೊಳೋದು ಎಲ್ಲ ಮಾಡ್ತಾ ಇರ್ತೀರ. ಏಜ್ ಆಗ್ತಾನೇ ಇರತ್ತೆ, ದೇವರು ಮ್ಯಾರೇಜಿಗೆ ಪ್ರಪೋಸಲ್ ಕೊಡ್ತಾನೆ, ಮದುವೆ ಆಗಲ್ಲ, ನಿಮ್ಮ ಮ್ಯಾರೇಜಸ್ಸೇ ಆಗಲ್ಲ. ಆಮೇಲೆ ನಿಮಗೊಂದು ಏಜ್ ಆಗತ್ತೆ, 35 ಆಗತ್ತೆ, ನಿಮಗೂ ಬ್ಯೂಟಿ ಎಲ್ಲ ಹೋಗುತ್ತೆ. ಅಷ್ಟೊತ್ತಿಗೆ ಅವ್ರ ಪೇರೆಂಟ್ಸ್ ಎಲ್ಲ ಏಜ್ ಆಗಿಬಿಟ್ಟಿರ್ತಾರೆ. ಕೆಲವರು ಮನೆಯಲ್ಲಿ ತೀರ್ಕೊಂಡು ಬಿಟ್ಟಿರ್ತಾರೆ, ಅಂದರೆ ಇವ್ರ ಮದುವೆನೇ ಆಗಲ್ಲ. ಹಂಗೆ ಲೈಫ್ ಹಾಳಾಗ್ಬಿಡತ್ತೆ. ತೀರ್ಕೊಂಡಿರ್ತಾರೆ, ಪಿತೃ ಕಾರ್ಯ ಮಾಡಿರಲ್ಲ, ಆ ಬಂಗ್ಲಾಗಳು ಬೂತ್ ಬಂಗ್ಲಾಗಳಾಗ್ಬಿಡತ್ತೆ, ಒಂಟಿ ಮನೆ ಆಗ್ಬಿಡತ್ತೆ, ಹಂಗೆ ಇರ್ತಾರೆ. ಒಬ್ಬನೇ ಇರ್ತಾನೆ ಬಂಗ್ಲಾದಲ್ಲಿ, ಅಂದ್ರೂ ಅವ್ನು ವಾಸ್ತು ನೋಡಲ್ಲ, ವಾಸ್ತು ಅವ್ರ ಮಾತು ಕೇಳಲ್ಲ, ಹಿಂಗೆ ಮಾಡಿಕೊಂಡು ಲೈಫೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಹೇಳೋದು, ಪೇರೆಂಟ್ಸು ಹ್ಯಾಪಿಯಾಗಿ ಇಟ್ಕೊಳ್ಳಿ, ಎಲ್ಲ ಚೆನ್ನಾಗಾಗತ್ತೆ. ನೀವು ಹ್ಯಾಪಿಯಾಗಿ ಇಟ್ಕೊಂಡ್ರೆ ನಿಮಗೆ ಅವ್ರ ಮಾತು ಕೇಳೋದು ಒಂದು ಇದು ಬರುತ್ತೆ, ಆಸೆ ಬರುತ್ತೆ. ಪೇರೆಂಟ್ಸು ಮದುವೆ ಆಗು ಅಂತಾರೆ, ಅವ್ರು ಹ್ಯಾಪಿಯಾಗಿರುವಾಗ ನೀವು ಮದುವೆ ಅವ್ರ ಮಾತು ಕೇಳಿ ಮದುವೆ ಆಗಿ. ಇಲ್ಲ ಲವ್ ಮ್ಯಾರೇಜ್ ಆಗ್ತೀರಾ, ಆಗಿ, ನಾನು ಬೇಡ ಅನ್ನಲ್ಲ, ಅಂದ್ರೆ ಮದುವೆ ಆಗಿ. ಪೇರೆಂಟ್ಸ್ ಮದುವೆ ಆಗಿ ಅಂತ ಇದ್ದರೆ ಬೇಡ ಅನ್ನೋದು, ಅರ್ನ್ ಮಾಡೋದು, ಫುಲ್ಲು ಪಾಶಾಗಿ ಖರ್ಚು ಮಾಡೋದು. 1 ಲಕ್ಷ ಅರ್ನ್ ಮಾಡಿದ್ರೇನು 22ನೇ ತಾರೀಕು ಆದರೆ ಬ್ಯಾಲೆನ್ಸು 0. ಏನು ಪ್ರಯೋಜನ? ಕುಡಿಯೋದು, ತಿರುಗೋದು, ಫ್ರೆಂಡ್ಸು ಜೊತೆಲಿ ಆ ಹೋಟ್ಲಿಗೆ ಹೋಗೋದು, ಈ ಹೋಟ್ಲಿಗೆ ಹೋಗೋದು, ತಿರ್ಕೊಂಡು ಬರೋದು ಎಲ್ಲ ಮಾಡಿದ್ರೆ ಏನು ಪ್ರಯೋಜನ? ಅದಕ್ಕೆ ನಾನು ಇವತ್ತು ಕ್ಲೀನಾಗಿ ಮ್ಯಾರೇಜ್ ರಿಲೇಟೆಡು, ಮ್ಯಾರೇಜಸ್ ಯಾಕಾಗಲ್ಲ, ಈ ರೀಸನ್ಸು. ಯಾರು ಪೇರೆಂಟ್ಸ್ನ ಹ್ಯಾಪಿಯಾಗಿ ಇಟ್ಕೊಂಡಿರಲ್ಲ, ಅವ್ರು ದುಡಿಯೋ ದುಡ್ಡಲ್ಲಿ ಎಂಜಾಯ್ ಮಾಡ್ಕೊಂಡು, ತಿರ್ಕೊಂಡು, ಮಜಾ ಮಾಡಿಕೊಂಡು, ಕುಡ್ಕೊಂಡು ತಿರ್ಕೊಂಡು, ಒಂದು ಸೀಟ್ಗೆ ಹೋಟ್ಲಲ್ಲಿ ಕುಡಿಯೋಕ್ಕೆ ಹೋಗಿ 1500 ರೂಪಾಯಿ ಕೊಡ್ತಾರೆ. ಅದೇ ಕುಡಿಬೇಕಾ? ತಗೊಂಬಂದು ಮನೇಲಿ ಕುಡಿದ್ರಾಗಲ್ವಾ? ಅಲ್ಲೇ ಹೋಗಿ ಹೋಟ್ಲಲ್ಲಿ 1500 ರೂಪಾಯಿ ಕೊಟ್ಬಿಟ್ಟೆ ಕುಡಿಬೇಕಾ? ಇಂಥವ್ರೆಲ್ಲ ಇದ್ದಾರೆ. ಕುಡಿಬೇಕು ಆಸೆ ಇದ್ದರೆ ತಗೊಂಬಂದು ಮನೇಲಿ ಕುಡೀಲಿ, ಏನು ತಪ್ಪು? ಅದು ಹೋಗ್ಬಿಟ್ಟು ಒಂದು ಸೀಟಿಗೆ 1500 ರೂಪಾಯಿ ಕೊಟ್ಟು 10 ಜನಕ್ಕೆ 15,000 ರೂಪಾಯಿ ಕೊಟ್ಟು ವೇಸ್ಟ್ ಮಾಡೋ ಬದಲು ಅದೇ 15,000 ಒಂದು ಅನಾಥಾಶ್ರಮಕ್ಕೆ, ಗೋಶಾಲೆಗೆ ದಾನ ಧರ್ಮ ಮಾಡಿದ್ರೆ ಎಷ್ಟು ಒಳ್ಳೇದು. ಎಷ್ಟು ಅನಾಥ ಮಕ್ಳಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ಬಟ್ಟೆ ಇಲ್ಲ. ಈ ಥರ ಎಲ್ಲ ರಿಯಾಲಿಟಿ ಆಗಿದೆ. ನಾವೆಷ್ಟು ಅನಾಥಾಶ್ರಮ ಮಕ್ಕಳು ಸ್ಕೂಲ್ ಪಿಕ್ನಿಕ್ ಬರ್ತಾಯಿದ್ರು, ಅನಾಥಾಶ್ರಮ ಅವರು ಪಿಕ್ನಿಕ್ಗೆಲ್ಲ ಬರ್ತಾಯಿದ್ರು, ನೋಡಿದ್ದೀನಿ. ಅವ್ರ ಕಾಲು ನೋಡಿದ್ರೆ ಬರೆಗಳು ಅನಾಥಾಶ್ರಮಕ್ಕೆ ಅವ್ರು ಇಕ್ಕಿರೋದು. ಅನಾಥಾಶ್ರಮ ಅವರು ಅವ್ರ ಮಕ್ಕಳಿಗೆ ಒಂದು ಜಾಮೂನ್ ಕೊಡೋಕ್ಕೆ ಹೋದರೆ ಎಲ್ಲ 100 ಮಕ್ಕಳು ಒಬ್ಬರ ಮೇಲೆ ಒಬ್ರು ಬಂದರು, ಅವ್ರು ಸ್ವೀಟೇ ತಿಂದಿಲ್ಲ ಒಂದು ವರ್ಷ ಫುಲ್ಲು. ಅಂಥ ಅನಾಥಾಶ್ರಮಗಳೆಲ್ಲ ಇದ್ದಾರೆ ಸೊಸೈಟಿಯಲ್ಲಿ. ಒಂದು ಜಾಮೂನು, ಒಂದು ರಿಸಾರ್ಟ್ ಪಿಕ್ನಿಕಲ್ಲಿ ಬಂದಿದ್ದರು ಅನಾಥಾಶ್ರಮ ಕರ್ಕೊಂಡು, ಅವ್ರೇನೋ ಫಾರಿನರ್ ಬಂದಿದ್ದ ಅಂದ್ಬಿಟ್ಟು. ಅವರು ಸ್ವೀಟು ತಗೊಂಬಂದು ಕೊಡಕ್ಕೆ ಹೋದರೆ ಒಬ್ಬರ ಮೇಲೆ ಒಬ್ರು ಬರ್ತಾ ಇದ್ದಾರೆ. ಅದು ಸಿರಪ್ಪು, ಜಾಮೂನ್ ಸಿರಪ್ನು ಬಿಡಲಿಲ್ಲ, ಹಂಗೆ ನಕ್ಕೊಂಡು ತಿಂತಾ ಇದ್ದಾರೆ. 1 ವರ್ಷಕ್ಕೆ ಒಂದು ಸಾರಿ ಅವ್ರು ಪಿಕ್ನಿಕ್ ಕರ್ಕೊಂಬರೋದು, ಇಡೀ 1 ವರ್ಷ ಅವ್ರು ಒಂದು ಸ್ವೀಟು ಕೊಟ್ಟಿಲ್ವಂತೆ ಮಕ್ಕಳಿಗೆ. ಅಂಥ ಅನಾಥಾಶ್ರಮಗಳಿದ್ದಾರೆ. ಅಂಥ ಅನಾಥಾಶ್ರಮಕ್ಕೆ ಹೋಗಿ ದಾನ ಮಾಡಿ, ಅಲ್ಲಿ 15,000 ಖರ್ಚು ಮಾಡೋ ಬದಲು ಕುಡಿಯೋಕ್ಕೆ ಅದು ಹೋಗಿ ಅನಾಥಾಶ್ರಮಕ್ಕೆ ದಾನ ಮಾಡಿ. ಅವರನ್ನ ಒಂದಿಲ್ಲ ಜಾಮೂನು ಹೋಗಿ ತಗೊಂಡೋಗಿ ಕೊಡಿ, ಎಲ್ಲ ಒಂದು 5-6 ಅನಾಥಾಶ್ರಮಕ್ಕೆ ಒಂದು 5,000 500 ಜಾಮೂನು. ಅವ್ರು ಸ್ವೀಟ್ ತಿನ್ನೋದು ಎಷ್ಟೋ ವರ್ಷ ಯಾರು ಕೊಟ್ಟಿರಲ್ಲ ಅನಾಥಾಶ್ರಮ ಸ್ವೀಟು. ಅವ್ರು ಕಾಸು ಕೊಡೋ ಬದಲು ಸ್ವೀಟನ್ನು ತಗೊಂಡೋಗಿ ಕೊಡಿ, ನೀವು ಕೈಯಾರ ಕೊಡಿ ಮಕ್ಕಳಿಗೆ ತಿನ್ನಲಿ. ಹಂಗೆ ಕೊಟ್ಬಿಟ್ಟು ಬಂದುಬಿಟ್ಬಿಡಿ ಬಾಕ್ಸು. ಅವ್ರು ಕೊಡಲ್ಲ. ಅನಾಥಾಶ್ರಮ ನಡೆಸೋರು ಎಲ್ಲರೂ ಒಳ್ಳೆಯವರಲ್ಲ, ಅವ್ರ ಮನೆಗೆ ತಗೊಂಡೋಗ್ಬಿಡ್ತಾರೆ ಎಲ್ಲ. ನೀವು ಮಕ್ಕಳಿಗೆ ಕೈಯಲ್ಲಿ ಕೊಡಿ, ಮಕ್ಕಳಿಗೆ ಹೋಗಿ ಅನಾಥಾಶ್ರಮಕ್ಕೆ ಕೈಯಲ್ಲಿ ಕೊಡಿ ದುಡ್ಡಿರೋರು. ಓಕೆನಾ? ಮಾಡಿ. ನಾವು ಆಪತ್ ಬಂದೋ ಟ್ರಸ್ಟ್ ಅನ್ನೋದು ಮಾಡ್ತಾ ಇರೋದು. ರೋಡ್ ಸೈಡ್ ವೆಂಡರ್ಸು ಮಳೆ ಬಂದರೆ ಅವ್ರಿಗೆ ಇದಾಗಲ್ಲ, ಬಿಸ್ನೆಸ್ ಆಗಲ್ಲ ಅಂಥವ್ರಿಗೆ ನೋಡಿ. 1 ಅವರ್ ಆಗೋಯ್ತು ಮಾತಾಡ್ಕೊಂಬಂದೆ. ಅಂಥವ್ರಿಗೆ ಇನ್ನೊಂದು 5 ನಿಮಿಷ ಮಾತಾಡ್ಬಿಡ್ತೀನಿ. ಅಂಥವ್ರಿಗೆ ನಾವು 500 1000 ಕೊಡ್ತೀವಿ, ಬಿನಾ ಇಂಟ್ರೆಸ್ಟು. ನಮ್ಮ ಕಷ್ಟಪಟ್ಟಿರೋ ದುಡ್ಡೆಲ್ಲ ನಾವು ಕೊಡ್ತೀವಿ.
ನಾವು ಯಾರ ಹತ್ರ ಬಡ್ಡಿ ತಗೊಂಡ್ರೆ ಬಡ್ಡಿ ಕೊಡಬೇಕು, ನಾವು ಯಾರ ಹತ್ರ ತಗೊಳಲ್ಲ ಬಡ್ಡಿ, ಹಂಗೆ ಕೊಡ್ತೀವಿ. ಆ ದುಡ್ಡು ಅವರು ದುಡ್ಡು ಬಿಟ್ಟ ಮೇಲೆ ತಿರ್ಗಾ ಹಂಗೆ ರಿಟರ್ನ್ ಮಾಡಿದ್ರೆ ಸಾಕು. ಅದು ನಮ್ಮ ಆಪತ್ ಬಾಂಧವ ಟ್ರಸ್ಟ್ ಫಂಡ್ ಮಾಡಿದ್ದೀನಿ. ಆವಾಗ ನಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಈ ಥರ ಅನಾಥಾಶ್ರಮ ಅವ್ರಿಗೆ ಸ್ವೀಟು ತಗೊಂಡೋಗಿ ನಾವು ಕೈಯಾರೆ ಕೊಡಬೇಕು. ಸ್ವೀಟ್ ಬಾಕ್ಸ್ ತಗೊಂಡೋಗಿಬಿಟ್ಟು ಹಿಂಗೆ ಕೊಟ್ಬಿಟ್ಟು ಬಂದುಬಿಟ್ರೆ ಅವರು ಅನಾಥಾಶ್ರಮ ನಡೆಸೋರು ಮನೆಗೆ ತಗೊಂಡೋಗ್ಬಿಡ್ತಾರೆ. ಎಲ್ಲರೂ ಕರೆಕ್ಟಾಗಿಲ್ಲ ಅನಾಥಾಶ್ರಮ ನಡೆಸೋರು, ಅವ್ರ ಪಾಕೆಟ್ ತುಂಬ್ಸೋಕ್ಕೆ, ಅವ್ರ ಬೇಲೆ ಬೇಯಿಸ್ಕೊಳೋಕ್ಕೆ ಎಲ್ಲ ಮಾಡ್ತಾರೆ. ಅರ್ಥ ಆಯ್ತಾ? ನಾನು ಬಂದು ಇವಾಗ 1 ಅವರ್ ಮಾತಾಡಿದ್ದೀನಿ. ಏನನ್ನ ಓದ್ಕೊಂಡು ಬರ್ತಿದ್ದೀನ, ಬದ್ಕೊಂಡು ಬರ್ತಿದ್ದೀನ? ಡೈರೆಕ್ಟಾಗಿ 1 ಅವರು ಒಂದು ಕಾಫಿ ಇಲ್ಲ, ಟೀ ಇಲ್ಲ, ಒಂದು ನೀರಿಲ್ಲ, ಹಂಗೆ ಮಾತಾಡಿದ್ದೀನಿ. ಏನೋ ದೇವರು ಪ್ರೇರಣೆ ಕೊಟ್ಟಿದ್ದಾರೆ. ಎಷ್ಟೋ ಜನ ಮದುವೆ ಆಗಿದಲ್ಲವರು ಮಾರ್ಕೆಟಲ್ಲಿದ್ದಾರೆ, ಸೊಸೈಟಿಲಿದ್ದಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇವತ್ತು ಮಾತಾಡಿದ್ದೀನಿ. ಇವತ್ತು ಈ ವಿಡಿಯೋ ನೋಡಿಬಿಟ್ಟು ತಿದ್ದುಕೊಳ್ಳಿ, ಈಗೋಯಿಸಮ್ ಬಿಡಿ, ಪ್ಯಾಕೇಜಸ್ ನೋಡೋದು ಬಿಡಿ, ಎಲ್ಲ ಬಿಟ್ಟು ಮದುವೆ ಆಗಿ ಕಲ್ಲರು, ಹೈಟು, ಸಣ್ಣ ದಪ್ಪ ಎಲ್ಲ ನೋಡೋದು ಬಿಟ್ಟು ಬರೋ ಚಾನ್ಸ್ನ ಯೂಟಿಲೈಸ್ ಮಾಡಿಕೊಂಡು ಹೆಸರು ಬಲ ಸರಿ ಇಲ್ಲ ಅಂದ್ಬಿಟ್ಬಿಡೋದೆಲ್ಲ ಮಾಡಬೇಡಿ. ನಕ್ಷತ್ರ ಇದ್ದರೆ ಸಾಕು, ರಾಶಿ ಚೆನ್ನಾಗಿದೆ ಸಾಕು, ಹೆಸರು ಬಲ ಚೆನ್ನಾಗಿದೆ, ಹೆಸರನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡು ಒಂದು ನೋಟ್ರಿ ಮಾಡಿ ಒಂದು ಪೇಪರಲ್ಲಿ ಹಾಕಿದ್ರೆ ಸಾಕು, ಹೆಸರು ನಮ್ಗೆ ಚೇಂಜ್ ಮಾಡ್ಕೊಬೋದು. ಎಲ್ಲ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಬೇಡಿ. ಇವತ್ತು ನಾನು ಮ್ಯಾರೇಜಸ್ ಬಗ್ಗೆ ನನಗೆ ಅಂತೂ ಮಾತಾಡಬೇಕು, ನಾವು ಕಣ್ಣಲ್ಲಿ ನೋಡಿದ್ದೀವಿ. ಆ ಥರ ವಾಸ್ತು ಬಗ್ಗೆನೂ ಮಾತಾಡಬೇಕು. ವಾಸ್ತು ರಿಲೇಟೆಡ್ ಇದೆ ಇದು ಮ್ಯಾರೇಜಸ್, ಅದರಿಂದನೇ ಮಾತಾಡಿದ್ದು. ವಾಸ್ತುದು ಕರೆಕ್ಟ್ ಕೋಣೆಯಲ್ಲಿ ಮಲ್ಕೊಬೇಕು, ಮನೆಯಲ್ಲಿ ಈಶಾನ್ಯ ಕೋಣೆಯಲ್ಲಿ ಮಲ್ಕೊಬಾರ್ದು. ಕರೆಕ್ಟ್ ಬೆಡ್ರೂಮಲ್ಲಿ ಮಲ್ಕೊಂಡ್ರೆ ಮದುವೆಗಳಾಗತ್ತೆ. ಮದುವೆ ಆಗೋರು ವಾಯು ಕೋಣೆಯಲ್ಲಿ ಮಲ್ಕೊಳ್ಳಿ, ಮದುವೆ ಆಗುತ್ತೆ. ಮದುವೆ ಹಾಕ್ಕೊಂಡು ಆಮೇಲೆ ಮಕ್ಕಳಾಗ್ತಾರೆ. ಲೈಫು ಚೆನ್ನಾಗಿ ಜೀವನ ಮಾಡಿ, ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮಾತಾ ಪಿತಾ ಗುರು ದೈವಂ ಅನ್ನೋ ಟ್ಯಾಗ್ಲೈನೇ ನಾನು ಹೇಳೋದು ಯಾವಾಗಲೂ. ತಂದೆ ತಾಯಿ ಫಸ್ಟು, ಅವರು ಕಾಣೋ ದೇವರು, ಆಮೇಲೆ ಗುರು, ಆಮೇಲೆ ದೇವರು. ಮಾತಾ ಪಿತಾ ಗುರು ದೈವಂ 4 ಜನ ಮೈನು. ಫಸ್ಟು ತಂದೆ ತಾಯಿನೇ ಬರೋದು, ತಾಯಿ ಬರುತ್ತಲೆ ಮಾತಾ, ಪಿತಾ ತಂದೆ ಬರ್ತಾನೆ, ಗುರು ನಮ್ಮ ಎಲ್ಲ ಗುರುಗಳಿದ್ದಾರೆ. ಶಿರ್ಡಿ ಸಾಯಿಬ ಗುರು ಇದ್ದಾರೆ, ರಾಘವೇಂದ್ರ ಗುರು ಇದ್ದಾರೆ. ನಮಗೆ ಯಾವ ಗುರು ಇಷ್ಟನೋ ಪೂಜೆ ಮಾಡಿ, ಆಮೇಲೆ ದೇವರು. ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು. ನೆಕ್ಸ್ಟ್ ಟಾಪಿಕಲ್ಲಿ ನಾನು ಬೇರೆದು ಈ ದೇವ್ರ ಬಗ್ಗೆ ಭಕ್ತಿ, ಹಿಂಗೆ ದೇವರು ಏನು ಪೂಜೆ ಮಾಡಬೇಕು, ಪೂಜಾ ರೂಮ್ ಹೆಂಗಿರಬೇಕು, ಮನೇಲಿ ಫೋಟೋಗಳು ಇಕ್ಕಿದ್ರಿ ಎಷ್ಟು ಬೇಕಂದ್ರೆ ಇಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಫೋಟೋಗಳೆಲ್ಲ ತಗೊಂಡೋಗಿ ಆ ಮರ ಕೆಳಗಡೆ ಈ ಮರದ ಕೆಳಗಡೆ ಎಲ್ಲ ಹಾಕ್ಬಿಟ್ಟು ಬಂದ್ಬಿಡೋದು, ಯಾರೋ ಮಾತು ಕೇಳ್ಕೊಂಡು, ಅವೆಲ್ಲ ಮಾಡಬೇಡಿ. ಅದೆಲ್ಲ ಪಾಪಕ್ಕೆ ಹೋಗ್ತೀರಾ. ಅಲ್ಲಿ ಬಿಸಾಕೋದು ತಿಪ್ಪೆ ಥರ ಫೋಟೋಗಳನ್ನ, ನಿಮ್ಮ ಮನೇಲಿರೋ ಫೋಟೋನ ತಗೊಂಡೋಗಿ ಅಲ್ಲಿ ಬಿಸಾಕೋದು, ಅದೆಲ್ಲ ಮಾಡಬೇಡಿ. ಅದ್ರ ಬಗ್ಗೆ ನೆಕ್ಸ್ಟ್ ಟಾಪಿಕ್ ನಾನು ಮಾತಾಡ್ತೀನಿ. ಇದು ಇವತ್ತು ನಾನು ಮ್ಯಾರೇಜಸ್ ಬಗ್ಗೆನೇ ಮಾತಾಡಬೇಕು. ಜನ ತಪ್ಪು ಮಾಡಿರ್ತಾರೆ ಮ್ಯಾರೇಜಸ್ದು, ಅದೇ ತಿಳಿಸ್ಬೇಕು ಅಂದ್ಬಿಟ್ಟು ಇವತ್ತು ತಿಳಿಸಿದ್ದೀನಿ. ಇವತ್ತು ಅರ್ಥ ಮಾಡಿಕೊಂಡು ಈ ವಿಡಿಯೋ ನೋಡಿರೋರು ಸ್ವಲ್ಪ ತಿದ್ದುಕೊಂಡು ಜೀವನ ಮಾಡಿ, ಓಕೆನಾ? ಆವಾಗ ನಾವು ಇಷ್ಟು ಮಾತಾಡಿದ್ದಕ್ಕೂ 1 ಅವರ್ 5 ನಿಮಿಷ ವಿಡಿಯೋ ನಾನ್ ಸ್ಟಾಪ್, ನೋ ಎಡಿಟಿಂಗ್, ರಾ ವಿಡಿಯೋ ಇದು. ನನ್ನ ಚಾನೆಲ್ ಎಡಿಟಿಂಗ್ ನನಗೆ ಇನ್ನೂ ನಾನು ಟ್ರೈನಿಂಗ್ ತಗೊಬೇಕು. ಅದು ತಗೊಂಡ್ಮೇಲೆ ಮಾಡ್ತೀನಿ. ನನ್ನ ಮಗ ಇವಾಗ ಅದು ಅವನು ಕಲಿತಾ ಇದ್ದಾನೆ, ಕಲ್ಕೊಂಬಂದು ತಿಳಿಸ್ತೀನಿ ಅಂದ್ಬಿಟ್ಟು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಹೇಳಿದ್ದಾನೆ. ಸೊ ಅವಾಗ ಎಡಿಟಿಂಗ್ ಎಲ್ಲ ಮಾಡೋಣ, ಸ್ವಲ್ಪ ಮ್ಯೂಸಿಕ್ ಹಾಕೋಣ ಸೈಡಲ್ಲಿ, ಏನೋ ಒಂದು ಮಾಡೋಣ. ಅಲ್ಲವರೆಗೂ ಇರಿ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಹೇಳಿದ ನನ್ನ ಮಗ. ಅವನು ತಿಳ್ಕೊಂಡು ಬರ್ತಾನೆ, ಟ್ರೈನಿಂಗ್ ತಗೊತಾ ಇದ್ದಾನೆ. ಮಾಡಿದ್ಮೇಲೆ ನನ್ನ ಚಾನೆಲ್ ಇಂಪ್ಲಿಮೆಂಟ್ ಮಾಡೋಣ. ಇಷ್ಟು ನಾನು ಇವತ್ತು ಹೇಳಿರೋ ರಾ ವಿಡಿಯೋ ನಾನ್ ಸ್ಟಾಪ್. ಒಂದು ಕಾಫಿ ಇಲ್ಲ, ಟೀ ಇಲ್ಲ, ನೀರಿಲ್ಲ, ಹಂಗೆ ಮಾತಾಡಿದ್ದೀನಿ. ಏನೋ ದೇವ್ರು ಕೊಟ್ಟಿರೋ ಮೈಕು, ಒಂದು ಲ್ಯಾಪ್ಟಾಪು, ಒಂದು ಕ್ಯಾಮ್ರಾ, ಒಂದು ಲೈಟು, ಇಷ್ಟು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಇಷ್ಟು ತಿಳುವಳಿಕೆ ಪಡ್ಕೊಂಡು ಈ ವಿಡಿಯೋ ನೋಡಿದ್ಮೇಲೆ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಕೊಡಿ. ಪೇರೆಂಟ್ಸ್ ಮಾತು ಕೇಳಿ, ಪೇರೆಂಟ್ಸ್ ಮದುವೆ ಮಾಡಿ ಅಂತ ಮಾಡ್ಕೊಳ್ಳಿ, ಅವ್ರು ಹ್ಯಾಪಿಯಾಗಿಕ್ಕಿ, ಓಕೆನಾ? ಪೇರೆಂಟ್ಸ್ ಶುಡ್ ಬಿ ಹ್ಯಾಪಿ. ಅದು ಇಟ್ಕೊಂಡ್ರೆ ಎಲ್ಲ ಮ್ಯಾರೇಜ್ ಆಗುತ್ತೆ, ಓಕೆನಾ? ಅವ್ರ ಮಾತು ಕೇಳಿಕೊಂಡು ಈಗೋಯಿಸಮ್ ಬಿಟ್ಟು ಸಂಪಾದನೆ ಮಾಡೋ ದುಡ್ಡಲ್ಲಿ ಅವ್ರಿಗೆ ಸ್ವಲ್ಪ ಸೇವಿಂಗ್ ಆಗಿ ಕೊಡಿ ಕೈಯಲ್ಲಿ. ಅವರು ತಿಂತಾರೋ ಬಿಡ್ತಾರೋ ಕೈಲಿ ಕೊಟ್ಟುಬಿಡಿ. ನೀವು ಕುಡಿಯೋದು ಖರ್ಚು ಮಾಡೋದು ಎಲ್ಲ ಕಟ್ ಮಾಡಿ. ಇದು ಲೈಫು. 35 ವರ್ಷ ಆದಮೇಲೆ ಆಂಟಿ ಅಂಕಲ್ ಆಗಿಬಿಡ್ತೀರಾ. ಪೇರೆಂಟ್ಸ್ನ ನೋಡ್ಕೊಳ್ಳಿ, ಓಕೆನಾ? ಪೇರೆಂಟ್ಸ್ನ ಕಳ್ಕೊಬೇಡಿ. ದೇವರು ತಿರ್ಗಾ ಅವ್ರ ಋಣ ತೀರ್ಸಕ್ಕೆ, ಪೇರೆಂಟ್ಸ್ನ ಋಣ ತೀರ್ಸೋಕ್ಕಾಗಲ್ಲ, ಓಕೆನಾ? ಪೇರೆಂಟ್ಸು ಇಂದನೇ ನಾವು ಭೂಮಿಗೆ ಬಂದಿರೋದು, ಅವ್ರಿಗೆ ಫಸ್ಟು ಗೌರವ ಕೊಡಿ, ಓಕೆನಾ? ಇವತ್ತು ಬರ್ತೀನಿ, ಗೊತ್ತಾಯಿತು. ತಿರ್ಗಾ ನೆಕ್ಸ್ಟ್ ವಿಡಿಯೋ ನೋಡಿ, ಓಕೆನಾ? ಥ್ಯಾಂಕ್ ಯು. ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು 10 ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮದು ಕನ್ನಡ ಪ್ಲೇ ಲಿಸ್ಟ್ಗೆ ಹೋದರೆ ಕನ್ನಡ ವೀಡಿಯೋಸ್ ಎಲ್ಲ ಬರುತ್ತೆ.
5 ಲ್ಯಾಂಗ್ವೇಜ್ ಇರುತ್ತೆ ನನ್ನ ಹತ್ರ. ಆ ಪ್ಲೇ ಲಿಸ್ಟ್ ಹೋಗಿ ಕ್ಲಿಕ್ ಮಾಡಿದ್ರೆ ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ. ಯಾವ ಲ್ಯಾಂಗ್ವೇಜ್ ಬೇಕೋ ನೋಡ್ಕೊಳ್ಳಿ. ನನ್ನ ಕೈಲಿ ಎಷ್ಟು ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು ನನ್ನ ಮನಸ್ಸು ಬಂದಿದ್ದೀನಿ. ನೀವು ಹೋಗಿ ಒಂದು 5 ಜನಕ್ಕೆ ಒಂದು ವಾಸ್ತು ನೋಡ್ಕೊಂಡು ಮಾಡ್ರಪ್ಪ, ಮನೆ ಕಟ್ಟಪ್ಪ ಒಂದು 10 ಜನಕ್ಕೆ ಹೇಳಿ ಸಾಕು. ಅದೇ ಒಂದು ಸಮಾಜ ಸೇವೆ. ಓಕೆನಾ? ಇಷ್ಟು ಮಾಡಿ ಬರೋಣ. ಓಕೆ, ಥ್ಯಾಂಕ್ ಯು. ಮಾತಾ ಪಿತಾ ಗುರುದೈವಂ. ಓಂ ಸಾಯಿ ರಾಮ್.